ಓಕೆ ಎಸ್ ವೆಲ್ಕಮ್ ಎಲ್ರಿಗೂ ಕೂಡ. ಕಂಪ್ಲೀಟ್ ಆಗಿ ಫೋಕಸ್ಡ್ ಆಗಿ ಇದನ್ನ ನೋಡ್ಕೊಳ್ಳಿ. ನಿಮ್ಮ ಫೋಕಸ್ ಮೈಂಡ್ ಬೇರೆ ಕಡೆ ಇತ್ತು ಅಂತಂದ್ರೆ ಅರ್ಥ ಆಗೋದಿಲ್ಲ. ಬೇಸಿಕ್ ಇಂದ ನಾನು ನೀವು ಸೋಷಿಯಲ್ ಮೀಡಿಯಾವನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಒಂದು ಸ್ಟ್ರಾಟಜಿಸ್ ಅನ್ನ ತಿಳಿಸ್ಕೊಡ್ತೀನಿ. ಬಿಫೋರ್ ದ್ಯಾಟ್ ನಾನು ನಿಮಗೆ ಲೈವ್ ರಿಸಲ್ಟ್ ಅನ್ನ ತೋರಿಸಿ ನಾನು ಸ್ಟಾರ್ಟ್ ಮಾಡ್ತೀನಿ. ಸೋಷಿಯಲ್ ಮೀಡಿಯಾವನ್ನ ತುಂಬಾ ಜನ ಇನ್ಕ್ಲೂಡ್ ಮೀ, ನಾನು ಕೂಡ ಟೈಮ್ ಪಾಸ್ ಯೂಸ್ ಮಾಡ್ತಾ ಇದ್ದೆ. ಬಟ್ ಅದರಲ್ಲಿ ಒಂದೊಂದು ಸ್ಕಿಲ್ ಅನ್ನ ನಾನು ಕಲಿತಾ ಬಂದಿದ್ದಕ್ಕೆ ಇವತ್ತು ಆರ್ಗ್ಯಾನಿಕ್ ಆಗಿ ಲೀಡ್ಸ್ ಬರ್ತಾ ಇದೆ, ಆರ್ಗ್ಯಾನಿಕ್ ಆಗಿ ಕಸ್ಟಮರ್ ಸಿಗ್ತಾ ಇದ್ದಾರೆ. ಅಗೇನ್ ಪೈಡ್ ಪ್ರಮೋಷನಲ್ ಕೂಡ ನಮಗೆ ಕಸ್ಟಮರ್ನ ಕ್ರಿಯೇಟ್ ಮಾಡಬಹುದು. ಇದಕ್ಕೆ ಬೇಕಾಗಿರೋದು ನಿಮ್ಮ ಹತ್ರ ಒಂದು ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಮತ್ತೆ ಫೇಸ್ಬುಕ್ ಪೇಜ್. ಸೊ ನಾನು ನಿಮಗೆ ಫೇಸ್ಬುಕ್ ಪೇಜ್ ಮತ್ತೆ ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ. ಆಲ್ರೆಡಿ ತುಂಬಾ ಜನ ಕ್ರಿಯೇಟ್ ಮಾಡಿರಬಹುದು, ಅದ್ರಲ್ಲಿ ಏನ್ ಚೇಂಜಸ್ ಮಾಡ್ಕೊಳ್ಬೇಕಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಕ್ರಿಯೇಟ್ ಮಾಡೋದು ಒಂದು ವಿಷಯ ಅಲ್ಲ, ಬಟ್ ಅದನ್ನ ಮೈಂಟೈನ್ ಮಾಡೋದು ವೆರಿ ಇಂಪಾರ್ಟೆಂಟ್. ಅದಕ್ಕೆ ಚೆನ್ನಾಗಿರುವಂತ ಒಂದು ಲೋಗೋ ಇರ್ಬೋದು, ಚೆನ್ನಾಗಿರುವಂತ ಒಂದು ಕವರ್ ಪಿಕ್ಚರ್ ಇರಬಹುದು. ಸೊ ನೆಕ್ಸ್ಟ್ ನಿಮ್ಮ ಆಡ್ ಅಕೌಂಟ್ ಇರ್ಬೋದು. ಇದನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ದಯಮಾಡಿ ಯಾರು ಕೂಡ ಎಕ್ಸಿಟ್ ಆಗಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ಳಿ. ನಿಮಗಿದು ಗೊತ್ತಿದ್ರು ಕೂಡ ಒನ್ಸ್ ಅಗೇನ್ ರಿವಿಷನ್ ಆಗತ್ತೆ. ಓಕೆ, ಗೆಟ್ ರೆಡಿ. ಇದನ್ನ ನೀವು ಪ್ರಾಪರ್ ಕಲ್ತ್ರೆ ಎರಡು ರೀತಿಯ ಬೆನಿಫಿಟ್ ಸಿಗತ್ತೆ. ಒಂದು, ನೀವು ನಿಮ್ಮ ಬಿಸ್ನೆಸ್ ಅನ್ನ ಗ್ರೋತ್ ಮಾಡ್ಕೊಳ್ಬಹುದು, ಸೇಲ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ಬಹುದು, ಕಸ್ಟಮರ್ ಅನ್ನ ಫೋಕಸ್ ಮಾಡಬಹುದು. ಸೊ ಐ ವಿಲ್ ಶೋ ಯು ಲೈವ್ ರಿಸಲ್ಟ್. ಎಸ್, ನಾನು ಎರಡು ರೀತಿಯ ಪ್ರಮೋಷನ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸಿದ್ದೀನಿ. ಸೊ ಇದು ಕಸ್ಟಮರ್ ಎನ್ಕ್ವೈರಿ ಮಾಡಿರೋದು. ಸೊ ಸಾಕಷ್ಟು ಎನ್ಕ್ವೈರಿ ಬಂದಿದ್ದು ಇದೇ. ಇಲ್ಲೇನು ಅನ್ನೋ ನಂಬರ್ ಇಂದ ಬರ್ತಾ ಇದಲ್ವಾ, ಇದೆಲ್ಲವೂ ಕೂಡ ನನಗೆ ಪ್ರಾಡಕ್ಟ್ ಎನ್ಕ್ವೈರಿ ಮಾಡ್ತಿರೋದು. ಇದು ಆಡ್ ರನ್ ಮಾಡೋ ಮುಖಾಂತರ. ಈ ಆಡ್ ರನ್ ಅನ್ನು ನೀವು ಕಲಿಬೇಕು ಅಂತಂದ್ರೆ ನಿಮ್ಮ ಹತ್ರ ಅಫಿಷಿಯಲ್ ಒಂದು ಪೇಜ್ ಇರಬೇಕು, ಆಡ್ ಅಕೌಂಟ್ ಇರಬೇಕು. ನೆಕ್ಸ್ಟ್, ಕೆಲವೊಂದು ಅನ್ನೋ ನಂಬರ್ ಇಂದ ಏನ್ ಮೆಸೇಜ್ ಬರ್ತಾ ಇದೆ, ಇದೆಲ್ಲವೂ ಕೂಡ ನನಗೆ ಪಾರ್ಟ್ ಟೈಮ್ ಬಿಸ್ನೆಸ್, ಪಾರ್ಟ್ ಟೈಮ್ ವರ್ಕ್ ಬಗ್ಗೆ ಎನ್ಕ್ವೈರಿ ಮಾಡಿದಂತ ತುಂಬಾ ಜನ ಹೊಸ ಲೀಡ್ಸ್. ಸೊ ಈ ತರ ನಿಮ್ಗೂ ಬರ್ಬೇಕು, ನಿಮ್ಗೂ ಕೂಡ ಈ ತರ ಎನ್ಕ್ವೈರೀಸ್ ಬರ್ಬೇಕು ಅಂತಂದ್ರೆ ಇದರ ನೀವು ಪ್ರಾಪರ್ ಆಗಿ ಕಲಿಬೇಕಾಗತ್ತೆ, ಇಂಟ್ರೆಸ್ಟ್ ಕೊಟ್ಟು ಕಲಿಬೇಕಾಗತ್ತೆ. ಸೊ ಗೆಟ್ ರೆಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ಳಿ. ಸೊ ನಾನು ನಿಮ್ಗೆ ಬೇಸಿಕ್ ಇಂದ ತಿಳಿಸ್ಕೊಡ್ತೇನೆ. ಎಸ್, ಪ್ರತಿಯೊಬ್ಬರ ಹತ್ರ ಕೂಡ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಕೌಂಟ್ ಇದೆ. ಅಕೌಂಟ್ ಕ್ರಿಯೇಟ್ ಆಗಿದೆ ಬಿಟ್ರೆ ಅದನ್ನ ಡೆವಲಪ್ ತುಂಬಾ ಜನ ಮಾಡಿಲ್ಲ. ಓಕೆ, ಯಾವ ರೀತಿ ಪೇಜ್ ಕ್ರಿಯೇಟ್ ಮಾಡೋದು, ಅಫಿಷಿಯಲ್ ಆಗಿ ಅದಕ್ಕೆ ನಿಶ್ ಅನ್ನ ಫೈಂಡ್ ಔಟ್ ಮಾಡೋದು. ನಿಮಗೀಗ ಗೊತ್ತಾಗ್ತಿಲ್ಲ ನನಗೆ ಯಾವ ರಿಲೇಟೆಡ್ ಕಂಟೆಂಟ್ ಮಾಡಬೇಕು, ಯಾವ ರಿಲೇಟೆಡ್ ನಿಶ್ ಅನ್ನ ಫೈಂಡ್ ಔಟ್ ಮಾಡಬೇಕು ಗೊತ್ತಾಗಿಲ್ಲ ಅಂತ ನಾನು ನಿಮಗೆ ಈಸಿ ಸ್ಟೆಪ್ಸ್ ಅನ್ನು ತಿಳಿಸ್ಕೊಡ್ತೀನಿ. ಆಲ್ರೆಡಿ ಯಾರೆಲ್ಲ ಪೇಜ್ ಕ್ರಿಯೇಟ್ ಮಾಡಿದ್ದೀರಾ, ನೋ ಪ್ರಾಬ್ಲಮ್. ನೆಕ್ಸ್ಟ್ ನಿಮ್ಮ ಕೆಳಗಡೆ ಜಾಯ್ನ್ ಆದವ್ರು ಕೂಡ ಅದನ್ನ ಗೈಡ್ ಮಾಡಬಹುದು. ಅಗೇನ್ ಇನ್ಸ್ಟಾಗ್ರಾಮ್ ಪೇಜ್ ಕ್ರಿಯೇಟ್ ಮಾಡೋದ್ರ ಜೊತೆಗೆ ಫೇಸ್ಬುಕ್ ಅದೇ ನೇಮ್ ಅಲ್ಲಿ ಒಂದು ಫೇಸ್ಬುಕ್ ಪೇಜ್ ಅನ್ನು ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಪೈಡ್ ಪ್ರಮೋಷನ್ ಮಾಡುವಾಗ, ಆಡ್ ರನ್ ಮಾಡುವಾಗ ನಿಮಗೆ ಅದು ಯೂಸ್ ಆಗುತ್ತೆ. ಗೆಟಿಂಗ್ ಮೈ ಪಾಯಿಂಟ್? ನಿಮಗೆ ಆಡ್ ರನ್ ಮಾಡುವಾಗ ಅದು ಯೂಸ್ ಆಗುತ್ತೆ. ನೆಕ್ಸ್ಟ್, ಪ್ರಾಪರ್ ಆಗಿ ನಿಮ್ಮ ಅಕೌಂಟ್ ಏನ್ ಮಾಡ್ತೀರಾ ಅದಕ್ಕೊಂದು ಅಫಿಷಿಯಲ್ ಆಗಿ ಒಂದು ಲೋಗೋ ಡಿಸೈನ್ ಮಾಡಿ, ಮತ್ತೊಂದು ಕವರ್ ಪಿಕ್ಚರ್ ನ ಡಿಸೈನ್ ಮಾಡಿ. ಸೊ ಅದನ್ನ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಯಾರಿಗೆಲ್ಲ ಆಲ್ರೆಡಿ ಇದು ಗೊತ್ತಿದೆ, ಒನ್ಸ್ ಅಗೇನ್ ಇದನ್ನ ರಿವಿಷನ್ ಮಾಡಿ. ಗೊತ್ತಿಲ್ಲ ಅನ್ನೋರು ಪ್ರಾಪರ್ ಆಗಿ ಇದನ್ನ ವಾಚ್ ಮಾಡಿ. ಓಕೆ, ಎಸ್, ಫಸ್ಟ್ ಆಫ್ ಆಲ್ ನಿಮಗೀಗ ನಿಶ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ನಿಮಗೆ ಒಂದು ಪೇಜ್ ಕ್ರಿಯೇಟ್ ಮಾಡಬೇಕಾದ್ರೆ ನಿಮ್ಮ ಓನ್ ಪೇಜ್ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಸೊ ನನ್ನ ಸಜೆಷನ್ ಏನಂತಂದ್ರೆ ಸ್ವಲ್ಪ ನೇಮ್ ಅನ್ನ ಯುನೀಕ್ ಆಗಿ ಕ್ರಿಯೇಟ್ ಮಾಡ್ಲಿಕ್ಕೆ ಫೋಕಸ್ ಮಾಡಿ. ಓಕೆ, ಅದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ನಿಮಗೊಂದು ದಿ ಬೆಸ್ಟ್ ಟೂಲ್ ಅಂತಂದ್ರೆ, ಸೊ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನೋಟ್ ಮಾಡ್ಕೊಳ್ಳಿ, ಚಾಟ್ GPT. ಇದರಲ್ಲಿ ನೀವು ಪ್ರತಿಯೊಂದು ಸಜೆಷನ್ ಅನ್ನ ಚಾಟ್ GPT ಹತ್ರ ಪಡ್ಕೊಳ್ಬಹುದು. ಇದು ನಿಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಿಮ್ಗೆ ಏನಾದ್ರು ಐಡಿಯಾ ಬೇಕು, ನಿಮ್ಗೆ ಒಂದು ಕಂಟೆಂಟ್ ಬೇಕು, ಒಂದೇನಾದ್ರು ಇನ್ಫಾರ್ಮೇಶನ್ ಬೇಕು,
ಪ್ರತಿಯೊಂದು ಕೂಡ ಅದು ಸಜೆಸ್ಟ್ ಮಾಡುತ್ತೆ. ಮೊಬೈಲಲ್ಲೂ ಕೂಡ ಅದರ ಅಪ್ಲಿಕೇಶನ್ ಇದೆ, ಚಾಟ್ ಜಿ ಪಿ ಟಿ ಅಂತ. ತುಂಬಾ ಜನ ಯೂಸ್ ಮಾಡ್ತಾ ಇರ್ಬೋದು. ಎಸ್. ಸೊ ಈಗ ನಿಮಗೊಂದು ಪೇಜಿಗೆ ಒಂದು ನೇಮ್ ಕ್ರಿಯೇಟ್ ಮಾಡಬೇಕು. ಯಾರೆಲ್ಲ ಹೊಸತಾಗಿ ಪೇಜ್ ಕ್ರಿಯೇಟ್ ಮಾಡ್ಕೊಳ್ತೀರಾ, ಸೊ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಎಸ್, ಈಗ ನನಗೊಂದು ಸೋಷಿಯಲ್ ಮೀಡಿಯಾಕ್ಕೆ ಒಂದು ಪೇಜ್ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಯಾವ ರೀತಿ ನಾನು ನಿಶ್ ಫೈಂಡ್ ಔಟ್ ಮಾಡಬಹುದು ಅಂದ್ರೆ ಪೇಜ್ ನೇಮ್ ಅನ್ನ ಫೈಂಡ್ ಔಟ್ ಮಾಡೋದು ಹೇಗಂತಂದ್ರೆ, ನೀವು ಇಲ್ಲಿ ಜಸ್ಟ್ ಟೈಪ್ ಮಾಡಬಹುದು ಚಾಟ್ ಜಿ ಪಿ ಟಿ ಹತ್ರ, ಬೆಸ್ಟ್ ಯೂಸರ್ ನೇಮ್. ನಿಮ್ಗೆ ಏನೇ ಯಾವ ರೀತಿ ಸರ್ಚ್ ಮಾಡೋದು ಕೂಡ ಇದರಲ್ಲಿ ಅಪ್ಡೇಟ್ ಆಗುತ್ತೆ. ಓಕೆ, ಕ್ಲಿಯರ್ ಆಗಿ ಲಿಸನ್ ಮಾಡಿ. ಬೆಸ್ಟ್ ಯೂಸರ್ ನೇಮ್ ಫಾರ್ ಸೋಷಿಯಲ್ ಮೀಡಿಯಾ ಅಕೌಂಟ್. ಓಕೆ, ಇಲ್ಲಿ ಏನು ಯಾವ್ಯಾವ ರೀತಿ ಕೀವರ್ಡ್ ಸರ್ಚ್ ಮಾಡ್ತೀರಾ ಅದೆಲ್ಲವೂ ಕೂಡ ಅಪ್ಡೇಟ್ ಆಗುತ್ತೆ. ಇದು ಜಸ್ಟ್ ನಿಮ್ಗೆ ನಾನು ಐಡಿಯಾಸ್ ಕೊಡ್ತಾ ಇದ್ದೀನಿ ಅಷ್ಟೇ. ನಿಮ್ಗೆ ಹೇಗೆ ಅದನ್ನ ಯೂಸರ್ ನೇಮ್ ಫೈಂಡ್ ಔಟ್ ಮಾಡೋದು ನೋಡಿ. ಇಲ್ಲಿ ನೀವು ಪರ್ಸನಲ್ ಕ್ರಿಯೇಟಿವ್ ಬ್ರ್ಯಾಂಡಿಂಗ್ ಮಾಡ್ತೀರಾ ಅಂತಂದ್ರೆ ಒಂದಿಷ್ಟು ಸಜೆಸ್ಟ್ ಮಾಡಿದೆ. ನೀವು ಇ ಕಾಮರ್ಸ್ ಸಾಫ್ಟ್ ರಿಲೇಟೆಡ್ ಯೂಸರ್ ನೇಮ್ ಮಾಡ್ತೀರಾ ಅಂತಂದ್ರೆ ಒಂದಿಷ್ಟು ನೇಮ್ ಅನ್ನ ಸಜೆಸ್ಟ್ ಮಾಡ್ತಾ ಇದೆ. ಟ್ರೆಂಡ್ ಆಗಿರ್ಬೇಕು ನೇಮ್ ಅಂತಂದ್ರೆ ಇಲ್ಲೊಂದಿಷ್ಟು ಸಜೆಸ್ಟ್ ಮಾಡ್ತಾ ಇದೆ. ಓಕೆ, ಈ ತರ ಡಿಫ್ರೆಂಟ್ ಕೀವರ್ಡ್ ಅನ್ನ ನೀವು ಸರ್ಚ್ ಮಾಡಿ ನಿಮಗೆ ಒಂದು ಯುನೀಕ್ ಆಗಿರುವಂತ ನೇಮ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಓಕೆ, ಸ್ವಲ್ಪ ನಾನು ಯೂಸರ್ ನೇಮ್ ಇದು ಕೀವರ್ಡ್ಸ್ ಅನ್ನ ಸ್ವಲ್ಪ ಚೇಂಜ್ ಮಾಡ್ತೇನೆ. ನಾನು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಫಾರ್ ಕನ್ನಡ ನಿಶ್ ಅಂತ. ಓಕೆ, ನಿಮಗೆ ಇದರಲ್ಲಿ ಯಾವ ರೀತಿ ನಿಮಗೆ ಒಂದು ಪೇಜ್ ಕ್ರಿಯೇಟ್ ಮಾಡ್ಲಿಕ್ಕೆ ಗೊತ್ತಾಗ್ತಿಲ್ಲ ಅಂತಂದ್ರೆ ನೋಡಿ, ಇಲ್ಲಿ ಒಂದಿಷ್ಟು ಕನ್ನಡ ರಿಲೇಟೆಡ್ ನಿಶ್ ಅನ್ನ ಮಾಡ್ತಾ ಇದೀರ ಅಂತಂದ್ರೆ ಒಂದಿಷ್ಟು ಸಜೆಷನ್ ಮಾಡ್ತಾರೆ. ಈ ತರ ನೀವು ಡಿಫ್ರೆಂಟ್ ಒಂದು ಕೀವರ್ಡ್ ಅನ್ನ ಸರ್ಚ್ ಮಾಡೋ ಮುಖಾಂತರ ಒಂದು ಸ್ವಲ್ಪ ಇದರಲ್ಲಿ ಸರ್ಚ್ ಮಾಡಿ ನಿಮಗೆ ಅದರಲ್ಲಿ ಬೆಸ್ಟ್ ಅನ್ನೋ ನೇಮ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ನೀವೊಂದು ಅಫಿಷಿಯಲ್ ಆಗಿ ಒಂದು ಪೇಜ್ ಅನ್ನ ಕ್ರಿಯೇಟ್ ಮಾಡಿ. ಈಗ ನನಗೆ ಇಂಟ್ರೆಸ್ಟ್ ಇರೋದು ಒಂದು ಮೋಟಿವೇಶನ್ ಕಂಟೆಂಟ್. ಓಕೆ, ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಮತ್ತೆ ಸ್ವಲ್ಪ ಕೀವರ್ಡ್ ಅನ್ನ ಚೇಂಜ್ ಮಾಡ್ತೀನಿ. ನೀವೇನೇ ಇಲ್ಲಿ ಸರ್ಚ್ ಮಾಡಿದ್ರು ಕೂಡ ಅದು ನಿಮಗೆ ಸಜೆಸ್ಟ್ ಮಾಡುತ್ತೆ. ಅವಾಗ ನಿಮ್ಗೆ ಒಂದು ಸ್ವಲ್ಪ ಈಸಿ ಆಗುತ್ತೆ. ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಫಾರ್ ಮೋಟಿವೇಶನ್ ರಿಲೇಟೆಡ್, ಅಥವಾ ನಿಮಗೆ ಡಿಜಿಟಲ್ ರಿಲೇಟೆಡ್, ಅಥವಾ ನಿಮಗೆ ಹೆಲ್ತ್ ರಿಲೇಟೆಡ್, ಏನೇ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಅದು ಅಪ್ಡೇಟ್ ಸಿಗತ್ತೆ. ಓಕೆ, ಇದು ನಿಮಗೆ ನಾನು ಜಸ್ಟ್ ಫಾರ್ ಗೊತ್ತಾಗ್ತಿಲ್ಲ ನನಗೆ ಅಂತ ಅನ್ನೋರಿಗೆ ಒಂದು ಸಜೆಷನ್ ಪಡ್ಕೊಳ್ಳಿಕ್ಕೋಸ್ಕರ ಚಾಟ್ ಜಿ ಪಿ ಟಿನ ಯೂಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಿಮಗೆ ಒಂದು ತುಂಬಾ ಯೂಸರ್ ನೇಮ್ಗಳನ್ನ ಸಜೆಸ್ಟ್ ಮಾಡ್ತಾ ಇದೆ. ಓಕೆ, ಇದರಲ್ಲಿ ಸ್ವಲ್ಪ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಅದರಲ್ಲಿ ನಿಮಗೆ ಬೇಕಾದಾಗೆ ಸ್ವಲ್ಪ ಆ ಕಡೆ ಈ ಕಡೆ ಚೇಂಜಸ್ ಮಾಡ್ಬೋದು. ಓಕೆ, ನಾನೀಗ ಅದರಲ್ಲಿ ಡ್ರೀಮ್ ಟು ಬಿಲೀವ್ ಅನ್ನ ಸೆಲೆಕ್ಟ್ ಮಾಡ್ತೇನೆ. ಓಕೆ, ಡ್ರೀಮ್ ಟು ಬಿಲೀವ್ ಅನ್ನ ಸೆಲೆಕ್ಟ್ ಮಾಡ್ತೇನೆ. ಸೊ ಇದೇ ರೀತಿ ನೀವು ಸ್ವಲ್ಪ ಡಿಫ್ರೆಂಟ್ ಕೀವರ್ಡ್ ಅಲ್ಲಿ ಸಜೆಷನ್ ಪಡ್ಕೊಂಡು ಕ್ರಿಯೇಟ್ ಮಾಡ್ಕೊಳ್ಳಿ. ಫಸ್ಟಿಗೆ ನಿಮ್ಮ ಯೂಸರ್ ನೇಮ್ ಅನ್ನ ಫೈಂಡ್ ಔಟ್ ಮಾಡಿದ್ಮೇಲೆ ಕರೆಕ್ಟಾಗಿ ಲಿಸನ್ ಮಾಡಿ. ನೆಕ್ಸ್ಟ್ ನಿಮ್ಮ ಇನ್ಸ್ಟಾಗ್ರಾಮ್ ಆಲ್ರೆಡಿ ಪರ್ಸನಲ್ ಅಕೌಂಟ್ ತುಂಬಾ ಜನರ ಇದೆ. ಓಕೆ, ಇಲ್ಲ ನೀವು ಹೊಸತಾಗಿ ಕ್ರಿಯೇಟ್ ಮಾಡ್ತೀರಂತಂದ್ರೆ ಸೊ ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆ, ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಹೊಸತಾಗಿ ಕ್ರಿಯೇಟ್ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ಓಕೆ, ಸೊ ಈಗ ನನ್ನ ಒಂದು ಯೂಸರ್ ನೇಮ್ ಫೈಂಡ್ ಔಟ್ ಆಯ್ತು. ಸೊ ನಾನೀಗ ಅಫಿಷಿಯಲ್ ಆಗಿ ಒಂದು ಪೇಜ್ ಕ್ರಿಯೇಟ್ ಮಾಡ್ತೀನಿ. ಸೊ ನಿಮ್ಮ ಬಿಸ್ನೆಸ್ ಬಿಲ್ಡಿಗೋಸ್ಕರ. ಓಕೆ, ಬಿಸ್ನೆಸ್ ಬಿಲ್ಡಿಗೋಸ್ಕರ. ಸೊ ನನ್ನ ಇಮೇಲ್ ಐ ಡಿ, ನಿಮ್ಮ ಹತ್ರ ಏನು ಇಮೇಲ್ ಐ ಡಿ ಇದೆ ಅಲ್ಲ, ಇಮೇಲ್ ಐ ಡಿ ಮುಖಾಂತರ. ಸೊ ಆಲ್ರೆಡಿ ನಿಮ್ಮ ಅಕೌಂಟ್ ಅಲ್ಲಿ ಇದ್ರೆ ಕೆಳಗಡೆ ನಿಮಗೆ ಕ್ರಿಯೇಟ್ ಎ ನ್ಯೂ ಅಕೌಂಟ್ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ ಕೂಡ ನೀವು ಮಾಡ್ಬೋದು. ಸೊ ನನ್ನ ಜಿಮೇಲ್ ಐ ಡಿಯಿಂದ ನಾನು ಹೊಸತಾಗಿ ಒಂದು ನನ್ನ ಬಿಸ್ನೆಸ್ ಪರ್ಪಸ್ಗೋಸ್ಕರ ನಾನೊಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತೇನೆ. ಓಕೆ, ಇದು ಆಲ್ರೆಡಿ ಯೂಸ್ ಆಗಿದೆ. ಆಲ್ರೆಡಿ ಜಿಮೇಲ್ ಅಲ್ಲಿ ಅಕೌಂಟ್ ಇದೆ.
ನಾನು ನೆಕ್ಸ್ಟ್ ಬೇರೆ ಟ್ರೈ ಮಾಡ್ತೀನಿ. ಓಕೆ, ಇದ್ರಲ್ಲೂ ಕೂಡ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಒಂದ್ ಸೆಕೆಂಡ್. ನಂದೀಗ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ. ಸೊ ನಿಮ್ಗೆ ಹೊಸತಾಗಿ ಕ್ರಿಯೇಟ್ ಮಾಡೋದು ಹೇಗಂತ ನಾನು ನಿಮ್ಗೆ ಜಸ್ಟ್ ಫರ್ ತೋರಿಸ್ತೀನಿ. ಕೆಲವರಿಗೆ ಆಲ್ರೆಡಿ ಗೊತ್ತಿರ್ಬೋದು. ಎಸ್, ಇದು ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್. ಇಲ್ಲಿ ನೀವು ಹೊಸತಾಗಿ ನಿಮ್ದು ಒಂದು ಅಫಿಷಿಯಲ್ ಆಗಿ ಪೇಜ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ಲಾಗಿನ್ ಇಂಟು ಎಕ್ಸಿಸ್ಟಿಂಗ್ ಅಕೌಂಟ್ ಅಂದ್ರೆ ನಿಮಗೆ ಹೊಸತಾಗಿ ಆಲ್ರೆಡಿ ನಿಮ್ಮ ಅಕೌಂಟ್ ಇದ್ರೆ ಲಾಗಿನ್ ಮಾಡ್ಲಿಕ್ಕೆ ಬರುತ್ತೆ. ನೀವು ಹೊಸತಾಗಿ ಮಾಡ್ತೀರಾ ಅಂತಂದ್ರೆ ಅಲ್ಲಿ ಕ್ರಿಯೇಟ್ ಎ ನ್ಯೂ ಅಕೌಂಟ್ ಅಂತ ಕೆಳಗಡೆ ಒಂದು ಆಪ್ಷನ್ಸ್ ಬರುತ್ತೆ. ಓಕೆ, ನಂದೀಗ ಆಲ್ರೆಡಿ ತುಂಬಾ ಅಕೌಂಟ್ ಇರೋದ್ರಿಂದ ಅದು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಒಂದ್ ಸೆಕೆಂಡ್, ನಾನು ಮೊಬೈಲ್ ಅಲ್ಲಿ ನಿಮಗೆ ತೋರಿಸ್ತೀನಿ. ಓಕೆ, ವಾಯ್ಸ್ ಬರ್ತಾ ಇದೆಯಾ? ಎಸ್, ಫಸ್ಟಿಗೆ ನಿಮ್ಮ ನಿಶ್ ನೇಮ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡ್ರಿ ಚಾಟ್ GPT ಅನ್ನ ಸಜೆಷನ್ ಪಡ್ಕೊಂಡು. ಇದು ಪ್ರತಿಯೊಬ್ರು ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ದೇ ಒಂದು ಅಫಿಷಿಯಲ್ ಪೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಫಾರ್ ಬಿಸ್ನೆಸ್ ಪರ್ಪಸ್. ಎಸ್ ಎಸ್, ನಿಮ್ಮ ಯೂಸರ್ ನೇಮ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡ್ರಿ. ಅದಾದ ನಂತರ ನೆಕ್ಸ್ಟ್ ನಿಮ್ಮ ಏನ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಇದೆ ಅಲ್ಲ, ಇಲ್ಲಿ ನಿಮ್ಗೆ ಆಡ್ ಎ ನ್ಯೂ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ಬರುತ್ತೆ. ನಂದು ಆಲ್ರೆಡಿ ತುಂಬಾ ಅಕೌಂಟ್ ಇದೆ. ಫಸ್ಟ್ ಟೈಮ್ ಕ್ರಿಯೇಟ್ ಮಾಡೋರಿಗೆ ಈಸಿ ಆಗುತ್ತೆ. ಕ್ರಿಯೇಟ್ ಎ ನ್ಯೂ ಅಕೌಂಟ್ ಅಂತ ಬರುತ್ತಲ್ಲ, ಇಲ್ಲಿ ಯೂಸರ್ ನೇಮ್. ಓಕೆ, ಏನು ನಾವು ಚಾಟ್ GPT ಇಂದ ಸಜೆಷನ್ ಪಡ್ಕೊಂಡಿದೀವಿ ಅಲ್ವಾ, ಆ ತರ ಒಂದು ಯುನೀಕ್ ನೇಮ್. ಓಕೆ, ನಾನು ಇವಾಗ ಯಾವುದು ನನ್ನ ಡ್ರೀಮ್ ಟು ಬಿಲೀವ್, ಇಲ್ಲಿ ನಿಮಗೆ ಡಿಫ್ರೆಂಟ್ ಕೀವರ್ಡ್ ಅನ್ನ ಸರ್ಚ್ ಮಾಡಿ ಕ್ರಿಯೇಟ್ ಮಾಡಬಹುದು. ಇಲ್ಲಿ ನೋಡಿ, ಗ್ರೀನ್ ಕಲರ್ ಬಂದ್ರೆ ಅಕ್ಸೆಪ್ಟ್ ಆಗುತ್ತೆ. ರೆಡ್ ಕಲರ್ ಬಂತು ಅಂತಂದ್ರೆ ಆಲ್ರೆಡಿ ಇದನ್ನ ಬೇರೆಯವರು ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವಾಗ ಏನ್ ಮಾಡ್ಬೋದು, ಸ್ವಲ್ಪ ನೀವು ಕೀವರ್ಡ್ ಅನ್ನ ಚೇಂಜ್ ಮಾಡ್ಕೊಳ್ಬಹುದು. ನಾನಿಲ್ಲಿ 2025 ಅಂತ ಹಾಕ್ತೇನೆ. ಎಸ್, ಇದು ಅಕ್ಸೆಪ್ಟ್ ಆಗುತ್ತೆ. ಸೊ ಅದಾದ ನಂತರ ನಿಮ್ಗೆ ಒಂದು ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಲಿಕ್ಕೆ ಬರುತ್ತೆ. ನಿಮ್ಮ ಒಂದು ಪಾಸ್ವರ್ಡ್ ಅನ್ನ ನೀವು ಕ್ರಿಯೇಟ್ ಮಾಡಿ. ಓಕೆ, ರಿಮೆಂಬರ್ ಮೀ ಕೊಟ್ರೆ ಅದು ನಿಮಗೆ ಸೇವ್ ಆಗಿರುತ್ತೆ. ಎಸ್, ಇವಾಗ ಇದು ಕ್ರಿಯೇಟ್ ಆಯ್ತು. ಅದಕ್ಕೆ ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಜಿಮೇಲ್ ಅನ್ನ ಸೆಟ್ ಮಾಡಬಹುದು. ಸೆಟ್ ಆದ ನಂತರ ರಿಜಿಸ್ಟ್ರೇಷನ್ ಆಗತ್ತೆ. ಓಕೆ, ಇದು ನಂದು ಆಲ್ರೆಡಿ ತುಂಬಾ ಅಕೌಂಟ್ಸ್ ಇರುವ ಕಾರಣ ಅಕ್ಸೆಪ್ಟ್ ಆಗ್ತಾ ಇಲ್ಲ. ಫಸ್ಟ್ ಟೈಮ್ ಮಾಡೋರಿಗೆ ಅಕ್ಸೆಪ್ಟ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ನಿಮಗೆ ಅಲ್ಲಿ ಓಕೆ ನೋಡಿ, ಇಲ್ಲಿ ನಂದೀಗ ಕ್ರಿಯೇಟ್ ಆಯ್ತು. ಅದಾದ ನಂತರ ಇಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಬರುತ್ತೆ ನೋಡಿ. ಇಲ್ಲಿ ಅಕೌಂಟ್ ಕ್ರಿಯೇಟ್ ಆಯ್ತು. ಕ್ರಿಯೇಟ್ ಆದ ನಂತರ ನೀವು ಮಾಡಬೇಕಾದಂತ ಫಸ್ಟ್ ಸ್ಟೆಪ್ಸ್ ಏನಂತಂದ್ರೆ, ಇಲ್ಲಿ ನಿಮ್ಮ ಎಡಿಟ್ ಪ್ರೊಫೈಲ್ ಹೋಗಿ ಒಂದು 8 ಸ್ಟೆಪ್ಸ್ ಅನ್ನ ಕಂಪ್ಲೀಟ್ ಮಾಡ್ಬೇಕು. ಓಕೆ, ಎಲ್ಲ ಅಂತಂದ್ರೆ ಇಲ್ಲಿ ಸ್ವಿಚ್ ಟು ಪ್ರೊಫೆಷನಲ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಅಕೌಂಟ್ ಪಬ್ಲಿಕ್ ಅಲ್ಲಿ ಇರುತ್ತೆ. ನೀವು ಸ್ವಿಚ್ ಟು ಪ್ರೊಫೆಷನಲ್ ಅಕೌಂಟ್ ಯಾಕೆ ಮಾಡಿ ಅಂತ, ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಹಾಗಾಗಿ ಪ್ರೊಫೆಷನಲ್ ಅಕೌಂಟ್ ಕ್ರಿಯೇಟ್ ಮಾಡಿ. ಸೊ ಇಲ್ಲಿ ನಿಮಗೆ ಆಪ್ಷನ್ಸ್ ಬರುತ್ತೆ: ಆರ್ಟಿಸ್ಟ್, ಮ್ಯೂಸಿಷಿಯನ್, ಬ್ಲಾಗರ್, ಕ್ಲೋತಿಂಗ್, ಕಮ್ಯುನಿಟಿ, ಡಿಜಿಟಲ್ ಕ್ರಿಯೇಟ್, ಎಜುಕೇಶನ್. ಯಾವ ಪರ್ಪಸ್ ಮಾಡ್ತಾ ಇದ್ದೀರಾ? ಓಕೆ, ನಾನು ಇವಾಗ ಡಿಜಿಟಲ್ ಕ್ರಿಯೇಟರ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅದನ್ನ ಡನ್ ಕೊಡಿ. ನಾವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದೀವಿ ಬಿಟ್ರೆ, ಬಟ್ ಅದನ್ನ ಪ್ರೊಫೆಷನಲ್ ಅಕೌಂಟ್ ಹೇಗ್ ಮಾಡೋದು, ಬಟ್ ಅದರಲ್ಲಿ ಹೇಗೆ ನೆಕ್ಸ್ಟ್
ಅದನ್ನ ಡೆವಲಪ್ ಮಾಡೋದಂತ ಯಾರಿಗೂ ಐಡಿಯಾಸ್ ಇಲ್ಲ, ಅದಕ್ಕೋಸ್ಕರ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಕ್ರಿಯೇಟರ್ ಮತ್ತೆ ಬಿಸ್ನೆಸ್ ಬರ್ತಾ ಇದೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ಬೆಸ್ಟ್ ಪಬ್ಲಿಕ್ ಫಿಗರ್, ಕಂಟೆಂಟ್ ಪ್ರೊಡ್ಯೂಸರ್, ಆರ್ಟಿಸ್ಟ್ ಅಂಡ್ ಇನ್ಫ್ಲುಯೆನ್ಸರ್ಸ್, ಬೆಸ್ಟ್ ರಿಟೇಲರ್, ಲೋಕಲ್ ಬಿಸ್ನೆಸ್, ಬ್ರ್ಯಾಂಡ್, ಆರ್ಗನೈಸೇಷನ್, ಸರ್ವಿಸ್ ಪ್ರೊವೈಡರ್. ಓಕೆ, ನಾನು ಇಲ್ಲಿ ಬಿಸ್ನೆಸ್ ಸೆಲೆಕ್ಟ್ ಮಾಡ್ತೀನಿ, ನಿಮಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಬೋದು. ಎಸ್, ಅದಾದ ನಂತರ ನಿಮ್ಗೊಂದು 8 ಸ್ಟೆಪ್ಸ್ ಅನ್ನ ಫಿಲ್ ಮಾಡ್ಲಿಕ್ಕೆ ಬರುತ್ತೆ. ಅದನ್ನ ಒನ್ ಬೈ ಒನ್ ಪ್ರತಿಯೊಂದು ಕೂಡ ನೀವು ಫಿಲ್ ಮಾಡ್ತಾ ಹೋಗ್ಬೋದು. ಓಕೆ, ನಿಮಗೆ ನೆಸೆಸಿಟಿ ಇದ್ರೆ ಅದೆಲ್ಲವೂ ಕೂಡ ಕಂಪ್ಲೀಟ್ ಮಾಡಿ. ನೋಡಿ, ಇಲ್ಲಿ 8 ಸ್ಟೆಪ್ಸ್ ಇದೆ. ಫಸ್ಟ್ ಬಂದು ನಿಮ್ಮ ಪ್ರೊಫೈಲ್ ಪಿಕ್ಚರ್ ಸೆಟ್ ಮಾಡಿ. ನೆಕ್ಸ್ಟ್ ಗೆಟ್ ಇನ್ಸ್ಪೈರ್ ಅಂತಂದ್ರೆ ಬೇರೆಯವ್ರ ಕಂಟೆಂಟ್ ಇಂದ ನಿಮಗೆ ಯಾವ್ದೆಲ್ಲ ಇನ್ಸ್ಪೈರ್ ಆಗುತ್ತೆ ಅದನ್ನ ಸರ್ಚ್ ಮಾಡಬಹುದು. ಅಂಡ್ ಗೆಟ್ ಮೆಟಾ ವೆರಿಫೈಡ್, ಎಲ್ಲವನ್ನ ಕಂಪ್ಲೀಟ್ ಮಾಡುವಂತ ಅವಶ್ಯಕತೆ ಇಲ್ಲ, ಕೆಲವೊಂದನ್ನು ನೀವು ಅದನ್ನ ಸ್ಟೆಪ್ ಬೈ ಸ್ಟೆಪ್ಸ್ ಇದೆ ಕ್ಲಿಕ್ ಮಾಡಿದ್ರೆ ಅದೆಲ್ಲವೂ ಕೂಡ ಏನೇನು ಆಪ್ಷನ್ಸ್ ಅಂತ ಇಲ್ಲಿ ಬರುತ್ತೆ. ಓಕೆ, ಇಲ್ಲಿ ನಿಮ್ಗೆ 8 ಸ್ಟೆಪ್ಸ್ ಕಂಪ್ಲೀಟ್ ಆಗುತ್ತೆ. ಓಕೆ, ಕ್ಲಿಯರ್. 8 ಸ್ಟೆಪ್ಸ್ ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಇದಕ್ಕೆ ನಾನು ಲೋಗೋ ಡಿಸೈನ್, ನಿಮ್ಮ ಪ್ರೊಫೈಲ್ ಪಿಕ್ಚರ್ಗೆ ಲೋಗೋ ಡಿಸೈನ್ ಕ್ರಿಯೇಟ್ ಮಾಡೋದು ತೋರಿಸ್ತೀನಿ. ನೆಕ್ಸ್ಟ್ ಇಲ್ಲಿ ಎಡಿಟ್ ಪ್ರೊಫೈಲ್ ಹೋಗಿ ಮತ್ತೆ ನಿಮ್ಮ ಬಯೋ ಬೇಕು, ನಮಗೆ ಬಯೋ ಬೇಕಂತಂದ್ರೆ ಅಗೇನ್ ನಿಮ್ಮ ಚಾಟ್ GPT ಇರುತ್ತಲ್ವಾ, ಚಾಟ್ GPT ಅಪ್ಲಿಕೇಶನ್ ಅಲ್ಲಿ ಫಸ್ಟ್ ಟೈಮ್ ಯೂಸ್ ಮಾಡೋರು ಜಿಮೇಲ್ ಇಂದ ಲಾಗಿನ್ ಆಗಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಸಜೆಷನ್ ಪಡ್ಕೊಳ್ಬಹುದು. ಇನ್ಸ್ಟಾಗ್ರಾಮ್ ಬಯೋ ಫಾರ್ ಏನು ನನ್ನ ಪೇಜ್ ಇದೆಲ್ಲ ಅದನ್ನ ಇಲ್ಲಿ ಟೈಪ್ ಮಾಡಿ. ಓಕೆ, ನೋಡಿ ಇಲ್ಲಿ ಡಿಫ್ರೆಂಟ್ ನಿಮಗೆ ಒಂದು ಬಯೋ ಸಜೆಸ್ಟ್ ಮಾಡುತ್ತೆ. ಸೊ ಇದರಲ್ಲಿ ನಿಮಗೆ ಏನ್ ಮಾಡ್ಬೋದು, ಕಾಪಿ ಮಾಡಿಕೊಂಡು ನಿಮ್ಮ ಬಯೋದಲ್ಲಿ ಬಂದು ಅದನ್ನ ಪೇಸ್ಟ್ ಮಾಡ್ಬೋದು. ಓಕೆ, ಆಲ್ಮೋಸ್ಟ್ ಇದು ನಿಮಗೆ ಈಸಿ ಇದೆ. ಸೊ ನಿಮ್ಗೆ ಗೊತ್ತಾಗುತ್ತೆ ಅದನ್ನ ಆಪ್ಷನ್ಸ್ ಕ್ಲಿಕ್ ಮಾಡ್ತಾ ಹೋದಾಗ. ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ನೀವೊಂದು ಯುನಿಕ್ ಆಗಿರುವಂತಹ ಒಂದು ನಿಶ್ ಅನ್ನ ಫೈಂಡ್ ಔಟ್ ಮಾಡಿ ಅದಕ್ಕೆ ಯೂಸ್ ಮಾಡಬೇಕಾಗಿರೋದು ಚಾಟ್ GPT ಅನ್ನ ಸಜೆಷನ್ ಪಡ್ಕೊಳ್ಳಿ. ಸೊ ನಿಮಗೆ ಡಿಫ್ರೆಂಟ್ ನೇಮ್ ಅಲ್ಲಿ, ನಿಮ್ ನೇಮ್ ಅಲ್ಲಿ ಕೂಡ ಸ್ವಲ್ಪ ಕೀವರ್ಡ್ ಅನ್ನ ಚೇಂಜ್ ಮಾಡಬಹುದು. ನಿಮ್ದೇ ಒಂದು ಯುನಿಕ್ ಆಗಿರ್ಲಿ ಅಂತಂದ್ರೆ ಈ ತರ ಸರ್ಚ್ ಮಾಡ್ಕೊಂಡು ಕ್ರಿಯೇಟ್ ಮಾಡಬಹುದು. ಕ್ರಿಯೇಟ್ ಎ ನ್ಯೂ ಅಕೌಂಟಿಗೆ ಹೋಗಿ ನೀವು ಹೊಸತಾಗಿ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಹಾಕಿ ಸೆಟ್ಟಿಂಗ್ ಮಾಡಿ ಅಕೌಂಟ್ ಓಪನ್ ಆಗುತ್ತೆ. ನಂತರ ನೀವು ಪ್ರೊಫೆಷನಲ್ ಅಕೌಂಟಿಗೆ ಅದನ್ನ ಸ್ವಿಚ್ ಮಾಡಿದ ನಂತರ ಇಲ್ಲಿ ಕೆಲವೊಂದು ಆಪ್ಷನ್ಸ್ ಬರುತ್ತೆ, ಅದನ್ನ ಕಂಪ್ಲೀಟ್ ಮಾಡಿ. ಸೊ ಬಯೋ ನಿಮ್ಗೆ ಗೊತ್ತಾಗ್ತಿಲ್ಲ ಅಂದ್ರೆ ಅಗೇನ್ ಚಾಟ್ GPT ಹೋಗಿ ಸಜೆಷನ್ ಪಡ್ಕೊಂಡು ಇದು ಮಾಡ್ಬೋದು, ಸೇವ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನಿಮಗೆ ಕೊಟ್ಟಿರುವಂತಹ ಪ್ರತಿಯೊಂದು ಆಪ್ಷನ್ಸ್ ಅನ್ನ ಬೇಕಿದ್ರೆ ಮಾಡ್ಬೋದು, ಇಲ್ಲಾಂದ್ರೆ ನೋ ಪ್ರಾಬ್ಲಮ್. ನಿಮ್ಗೆ ಒಂದೊಂದು ಆಪ್ಷನ್ಗೆ ಕ್ಲಿಕ್ ಮಾಡಿದಾಗ ಅದೇನು ಆಪ್ಷನ್ಸ್ ಅಂತ ನಿಮಗೆ ಕ್ಲಿಯರ್ ಆಗುತ್ತೆ. ಓಕೆ, ಎಸ್, ಇವಾಗ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡೋದು ಅರ್ಥ ಆಯ್ತು. ಅದೇ ರೀತಿ ಸೇಮ್ ನಿಮ್ಮ ಫೇಸ್ಬುಕ್ ಪೇಜ್. ಓಕೆ, ಇದು ಕೂಡ ವೆರಿ ಇಂಪಾರ್ಟೆಂಟ್. ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ ಮತ್ತೆ ಸೇಮ್ ನೇಮ್ ಅಲ್ಲಿ ಫೇಸ್ಬುಕ್ ಪೇಜ್ ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನೆಕ್ಸ್ಟ್ ನಿಮಗೆ ಆಡ್ ರನ್ ಮಾಡುವಾಗ ಯೂಸ್ ಆಗತ್ತೆ. ಎಸ್, ನಿಮ್ಮ ಹತ್ರ ಫೇಸ್ಬುಕ್ ಅಕೌಂಟ್ ಎಲ್ಲರ ಹತ್ರ ಇದೆ. ಓಕೆ, ಇದು ನನ್ನ ಮೈನ್ ಪ್ರೊಫೈಲ್. ಡಿಫ್ರೆನ್ಸ್ ನೋಡ್ಕೊಳ್ಳಿ, ಇದು ಪ್ರೊಫೈಲ್ ಅಲ್ಲ, ಇದು ಪೇಜ್. ನನ್ನ ಅಕೌಂಟ್ ಒಳಗಡೆ ಇರುವಂತ ಪೇಜಸ್ ಇದು, ನಾಟ್ ಓನ್ಲಿ ಅಕೌಂಟ್, ಇದು ಪೇಜಸ್. ನಿಮ್ಮ ಪ್ರೊಫೈಲ್ ಅಲ್ಲಿ ಮಲ್ಟಿಪಲ್ ಪೇಜ್ ಅನ್ನ ಕ್ರಿಯೇಟ್ ಮಾಡಬಹುದು. ನೆನ್ಪಿಟ್ಕೊಳ್ಳಿ, ನಿಮ್ಮ ಫೇಸ್ಬುಕ್ ಪೇಜ್ ಅಲ್ಲಿ ಮಲ್ಟಿಪಲ್ ಪೇಜಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಓಕೆ, ಇಲ್ಲಿ ನೀವು ಪ್ರತಿಯೊಂದು ಪೇಜ್ ಅನ್ನು ಕೂಡ ಸ್ವಿಚ್ ಮಾಡಬಹುದು. ನಿಮ್ಗೆ ಯಾವ ಪೇಜ್ಗೆ ಲಾಗಿನ್ ಆಗಬೇಕು ಅಂತಂದ್ರೆ ಇಲ್ಲಿ ಸ್ವಿಚ್ ಮಾಡ್ಕೊಂಡ್ರೆ ಅದು ಲಾಗಿನ್ ಆಗುತ್ತೆ. ನೋಡಿ, ಸ್ವಿಚ್ ಕೊಟ್ಟೆ, ಪೇಜ್ಗೆ ಲಾಗಿನ್ ಆಯ್ತು. ಇದು ಪ್ರೊಫೈಲ್ ಅಲ್ಲ, ಇದು ಪೇಜ್. ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಇದೀಗ ಪೇಜ್ಗೆ ಲಾಗಿನ್ ಆಯ್ತು. ಇದು ಅಗೇನ್ ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ನನ್ನ ಫೇಸ್ಬುಕ್ ಪ್ರೊಫೈಲ್ಗೆ ಲಾಗಿನ್ ಆಗುತ್ತೆ. ಓಕೆ, ಫೇಸ್ಬುಕ್ ಪ್ರೊಫೈಲ್ ಅಲ್ಲಿ ನೀವು ಮಲ್ಟಿಪಲ್ ಪೇಜಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಕ್ಲಿಯರ್. ಪ್ರತಿಯೊಂದು ಪ್ರೊಫೈಲ್ ಅಕೌಂಟಿಗೂ ಕೂಡ ಒಂದು ಆಡ್ ಅಕೌಂಟ್ ಅನ್ನ ಫೇಸ್ಬುಕ್ ಕೊಟ್ಟಿರುತ್ತೆ. ಪ್ರತಿಯೊಂದು ಪ್ರೊಫೈಲ್ ಕೂಡ ಒಂದು ಆಡ್ ಅಕೌಂಟ್ ಅನ್ನ ಕೊಟ್ಟಿರುತ್ತೆ.
ಓಕೆ, ಆಡ್ ರನ್ ಮಾಡೋದು ಹೇಗಂತ ನೆಕ್ಸ್ಟ್ ನಿಮ್ಗೆ ಗೈಡ್ ಮಾಡ್ತೀನಿ. ನಂದು ಆಲ್ರೆಡಿ ಈಗ ಒಂದು ಆಡ್ ರನ್ ಆಗ್ತಾ ಇದೆ, ಆಲ್ರೆಡಿ ಅದಕ್ಕೆ ರೆಸ್ಪಾನ್ಸ್ ಬರ್ತಾ ಇದೆ. ಓಕೆ, ಎಸ್. ಪ್ರತಿಯೊಂದು ಫೇಸ್ಬುಕ್ ಪ್ರೊಫೈಲ್ಗೆ ಒಂದು ಆಡ್ ಅಕೌಂಟ್ ಕೊಟ್ಟಿರ್ತಾರೆ. ಸೊ ಇವಾಗ ನಾನು ನೆಕ್ಸ್ಟ್ ನಿಮ್ಗೆ ಗೈಡ್ ಮಾಡ್ತೀನಿ, ನಿಮ್ಮ ಪರ್ಸನಲ್ ಪ್ರೊಫೈಲ್ ಅಲ್ಲಿ ಆಡ್ ಅನ್ನ ರನ್ ಮಾಡಬೇಡಿ. ನೆಕ್ಸ್ಟ್ ನಿಮ್ಮ ಅಫಿಷಿಯಲ್ ಫೇಸ್ಬುಕ್ ಅಲ್ಲಿ ಒಂದು ಪೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡೋದು ಹೇಗಂತ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಓಕೆ, ಇಲ್ಲಿ ಸಿ ಮೋರ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಮೊಬೈಲ್ ಅಲ್ಲಾದ್ರೂ ಸ್ವಲ್ಪ ಇಂಟರ್ಫೇಸ್ ಚೇಂಜ್ ಇರುತ್ತೆ ಅಷ್ಟೇ. ಮೊಬೈಲ್ ಅಲ್ಲಿ ನೀವು ಮಾಡ್ತೀರಾ ಅಂತಂದ್ರೆ ಆಪ್ಷನ್ಸ್ ಇದೇ ಇರುತ್ತೆ, ಇಂಟರ್ಫೇಸ್ ಸ್ವಲ್ಪ ಚೇಂಜಸ್ ಇರುತ್ತೆ. ಮೋರ್ ಆಪ್ಷನ್ ಕ್ಲಿಕ್ ಮಾಡಿದಾಗ ಒಂದು ಪೇಜಸ್ ಅಂತ ಆಪ್ಷನ್ ಬರುತ್ತೆ. ನಿಮ್ಮ ಪ್ರೊಫೈಲ್ ಅಲ್ಲಿ ಮೋರ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಒಂದು ಪೇಜಸ್ ಅಂತ ಬರುತ್ತೆ ನೋಡಿ. ಇದೆಲ್ಲ ನನ್ನ ಪೇಜ್. ಓಕೆ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೆಲ್ಲ ನನ್ನ ಪೇಜಸ್. ಡಿಜಿಟಲ್ ಮಾಧ್ಯಮ, ಹೆಲ್ತ್ ವೆಲ್ತ್ ಸಕ್ಸಸ್, ಮೋಟಿವೇಶನ್ ಕನ್ನಡ, ನ್ಯೂಟ್ರಿಷನ್ ಟಿಪ್ಸ್ ಇನ್ ಕನ್ನಡ, ಮನಿ ಅರ್ನಿಂಗ್ಸ್ ಐಡಿಯಾ, ಇದು ನನ್ನ ಫೇಸ್ಬುಕ್ ಪೇಜ್. ಓಕೆ, ಈಗ ನೀವೇನು ಇನ್ಸ್ಟಾಗ್ರಾಮ್ ಅಲ್ಲಿ ಏನು ಅಕೌಂಟ್ ಕ್ರಿಯೇಟ್ ಮಾಡಿದ್ರಲ್ವಾ, ಅದೇ ನೇಮ್ ಅಲ್ಲಿ ಒಂದು ಅಫಿಷಿಯಲ್ ಆಗಿ ಫೇಸ್ಬುಕ್ ಪೇಜ್ ಅನ್ನು ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ರಿಯೇಟ್ ಎ ನ್ಯೂ ಪೇಜ್ ಅಂತ ಬರುತ್ತೆ. ನಿಮ್ಮ ಪೇಜ್ ನೇಮ್, ಸೊ ನೀವೇನು ಇನ್ಸ್ಟಾಗ್ರಾಮ್ ಪೇಜ್ ಕ್ರಿಯೇಟ್ ಮಾಡಿದ್ರಲ್ಲ ಅದೇ ನೇಮ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿ. ಸೊ ನಾನೇನು ಡ್ರೀಮ್ ಟು ಬಿಲೀವ್. ಓಕೆ, ನೆಕ್ಸ್ಟ್ ಇಲ್ಲಿ ಕ್ಯಾಟಗರಿ ಬರುತ್ತೆ. ಕ್ಯಾಟಗರಿ ನೀವು ಇಲ್ಲಿ ಬೇರೆ ಬೇರೆ ಸರ್ಚ್ ಮಾಡ್ಬೋದು, ಬೇರೆ ಬೇರೆ ರೀತಿಯ ಟೈಪ್ ಮಾಡಿದ್ರೆ ಇಲ್ಲಿ ಬರುತ್ತೆ ನೋಡಿ. ನಾನು ಇಲ್ಲಿ ಏನ್ ಮಾಡ್ತೀನಿ, ಬೇರೆ ಬೇರೆ ಕೀವರ್ಡ್ ಅನ್ನ ಸರ್ಚ್ ಮಾಡ್ತೀನಿ. ಸೊ ನಿಮಗೊಂದು ಕೀವರ್ಡ್ ಅನ್ನ ಸೆಲೆಕ್ಟ್ ಮಾಡ್ಬೋದು. ಈಗ ನನ್ನ ಕ್ಯಾಟಗರಿ ಏನು ಅಂತ ಇಲ್ಲಿ ಬರುತ್ತೆ. ಓಕೆ, ನಾನು ಸದ್ಯಕ್ಕೆ ಈಗ ಮೋಟಿವೇಶನ್ ಸ್ಪೀಕರ್ ಅಂತ ಸೆಲೆಕ್ಟ್ ಮಾಡ್ತೇನೆ. ಈ ತರ ನಿಮ್ಮ ಪೇಜ್ ಏನಿದೆಲ್ಲ ಅದಕ್ಕೆ ತಕ್ಕಂತೆ ಇಲ್ಲಿ ಕ್ಯಾಟಗರಿಯನ್ನ ಸರ್ಚ್ ಮಾಡ್ತಾ ಹೋದ್ರೆ ನಿಮ್ಗೆ ಸಿಗತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಬಯೋ. ಅಗೇನ್ ನಿಮಗೆ ಬಯೋ ಗೊತ್ತಾಗ್ತಿಲ್ಲ ಅಂತಂದ್ರೆ ನಾನು ನಿಮಗೆ ತೋರಿಸಿದ್ದೀನಿ ಚಾಟ್ GPT. ಎಸ್, ಅಲ್ಲಿ ಬರೀತೀನಿ ನೋಡಿ, ಪ್ಲೀಸ್ ಸಜೆಸ್ಟ್ ಬಯೋ ಫಾರ್ ಫೇಸ್ಬುಕ್ ಪೇಜ್. ಓಕೆ, ಇಲ್ಲಿ ಕೀವರ್ಡ್ಸ್ ಅನ್ನ ಡಿಫ್ರೆಂಟ್ ಸರ್ಚ್ ಮಾಡ್ತಾ ಹೋಗ್ಬೋದು. ನಾನು ಸ್ವಲ್ಪ ಚೇಂಜ್ ಮಾಡ್ತೀನಿ. ಬೆಸ್ಟ್ ಬಯೋ ಫಾರ್ ಫೇಸ್ಬುಕ್ ಪೇಜ್ ರಿಲೇಟೆಡ್ ಮೋಟಿವೇಶನ್. ನೀವೇನು ಇಲ್ಲಿ ಸರ್ಚ್ ಮಾಡ್ತೀರಲ್ವಾ ಅದರ ರಿಲೇಟೆಡ್ ನಿಮಗೆ ಇನ್ಫಾರ್ಮೇಶನ್ ಬರುತ್ತೆ. ಓಕೆ, ಚಾಟ್ GPT ಅನ್ನ ಪ್ರತಿಯೊಬ್ಬರು ಯೂಸ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಹೋಗ್ತಾ ಹೋಗ್ತಾ ಕಂಟೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆ, ಇಲ್ಲಿ ನಿಮಗೆ ಯಾವ್ದಾದ್ರು ಇಷ್ಟ ಆದ್ರೆ ಅದನ್ನ ಈ ತರ ಕಾಪಿ ಮಾಡಿಕೊಂಡು ಸ್ವಲ್ಪ ಚೇಂಜಸ್ ಮಾಡ್ತಾ ಹೋಗ್ಬೋದು. ನಾನು ಇಲ್ಲಿ ಬಂದು ಅದನ್ನ ಪೇಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಎ ಪೇಜ್ ಅಂತ ಕೊಟ್ಟಾಗ ಕ್ರಿಯೇಟ್ ಆಯ್ತು. ಇದು ಇವಾಗ ನಿಮ್ಮ ಪರ್ಸನಲ್ ಪ್ರೊಫೈಲ್ ಅಲ್ಲಿ ನಿಮ್ಮ ಒಂದು ಅಫಿಷಿಯಲ್ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಆಯ್ತು. ನೆಕ್ಸ್ಟ್ ಅದನ್ನು ನೀವು ಇನ್ಸ್ಟಾಗ್ರಾಮ್ ಪೇಜ್ಗೆ ಕನೆಕ್ಟ್ ಮಾಡ್ಕೊಳ್ಬೇಕು. ಓಕೆ, ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ನೆಕ್ಸ್ಟ್ ನಿಮಗೆ ಎರಡರಲ್ಲೂ ಕೂಡ ನಿಮ್ಮ ಕಂಟೆಂಟ್ ಅನ್ನ ಪೋಸ್ಟ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. ಎಸ್, ನೋಡಿ ಇಲ್ಲಿ ನೆಕ್ಸ್ಟ್ ಆಪ್ಷನ್ಸ್ ಬಂತು. ವೆಬ್ಸೈಟ್ ಇದ್ರೆ ಈ ಕನೆಕ್ಟ್ ಮಾಡ್ಬೋದು, ವೆಬ್ಸೈಟ್ ಅಲ್ಲಿ ಇಲ್ಲ. ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಕನೆಕ್ಟ್ ಮಾಡಿ. ಓಕೆ, ನೆಕ್ಸ್ಟ್ ಇಮೇಲ್ ಅಡ್ರೆಸ್ ಇದ್ರೆ ಇಮೇಲ್ ಅಡ್ರೆಸ್ ಅನ್ನ ಹಾಕಿ ಅಡ್ರೆಸ್ ಮೆನ್ಷನ್ ಮಾಡಿ. ಈ ತರ ಎಲ್ಲ ಆಪ್ಷನ್ಸ್ ಬರುತ್ತೆ. ಪ್ರತಿಯೊಂದನ್ನು ಕೂಡ ನೀವು ಒನ್ ಬೈ ಒನ್ ಫಿಲ್ ಅಪ್ ಮಾಡ್ತಾ ಬನ್ನಿ. ಓಕೆ, ಆಕ್ಷನ್ ಬಟನ್ ಅಂತಂದ್ರೆ ನಿಮಗೆ ವಾಟ್ಸಪ್ ಕನೆಕ್ಟ್ ಮಾಡ್ತೀರಾ, ಏನ್ ಆಕ್ಷನ್ ಬಟನ್ ಕ್ಲಿಕ್ ಮಾಡ್ತೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ಕನೆಕ್ಟ್ ಮಾಡ್ಬೋದು. ಓಕೆ, ಎಸ್, ಈ ತರ ನೀವು ನೆಕ್ಸ್ಟ್ ಕೊಟ್ಟಾಗ ನಿಮ್ಮ ಒಂದು ಪೇಜ್ ಕ್ರಿಯೇಟ್ ಆಗುತ್ತೆ.
ಪೇಜ್ ಕ್ರಿಯೇಟ್ ಆದ ನಂತರ ನಿಮಗೆ ಇಲ್ಲಿ ಆಪ್ಷನ್ಸ್ ಬರುತ್ತೆ ನೋಡಿ. ಇಲ್ಲಿ ನಿಮ್ಮ ಪೇಜ್ ಹೆಲ್ತ್ ಫೇರ್ ಅಂತ ಇದೆ, ಇದು ಗುಡ್ ಆಗ್ಬೇಕು. ಗುಡ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು, ಇಲ್ಲಿ ಪ್ರತಿಯೊಂದು ಆಪ್ಷನ್ಸ್ ಅನ್ನ ಆಡ್ ಪ್ರೊಫೈಲ್ ಪಿಕ್ಚರ್, ಕವರ್ ಫೋಟೋ, ಲಿಂಕ್ ವಾಟ್ಸಪ್, ಕನೆಕ್ಟ್ ಇನ್ಸ್ಟಾಗ್ರಾಮ್, ಆಡ್ ಬಟನ್ಸ್ ಎಲ್ಲವೂ ಕೂಡ ಫುಲ್ ಮಾಡ್ತಾ ಹೋದಾಗ ಅದು ಕಂಪ್ಲೀಟ್ ಆಗುತ್ತೆ. ನೀವು ಇದನ್ನ ಕಂಪ್ಲೀಟ್ ಮಾಡಿದ್ರೆ ಫೇಸ್ಬುಕ್ ಅವರು ನೀವು ಜೆನ್ಯೂನ್ ಆಗಿದ್ದೀರಾ ಅಂತ ಅನ್ಕೊಳ್ತಾರೆ. ಇಲ್ಲ ಅಂತಂದ್ರೆ ನೀವು ಫೇಕ್ ಮಾಡ್ತಾ ಇದ್ದೀರಾ, ಸುಮ್ಮನೆ ಒಂದು ಪೇಜ್ ಕ್ರಿಯೇಟ್ ಮಾಡಿ ಫೇಕ್ ಮಾಡ್ತಾ ಇದ್ದೀರಾ ಅಂತ ರಿಸ್ಟ್ರಿಕ್ಟ್ ಆಗತ್ತೆ. ಹಾಗಾಗಿ ಪೇಜ್ ಕ್ರಿಯೇಟ್ ಮಾಡೋದಲ್ಲ, ಅದನ್ನ ಚೆನ್ನಾಗಿ ಮೈಂಟೈನ್ ಮಾಡಬೇಕು. ಓಕೆ, ಎಸ್ಲಿ ಕನೆಕ್ಟ್ ಟು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಂತ ಬಂದಿದೆ ಅಲ್ವಾ, ಇಲ್ಲಿ ಕನೆಕ್ಟ್ ಅಕೌಂಟ್ ಅಂತ ಕೊಟ್ಟಾಗ ನಿಮ್ಮ ಏನು ಪೇಜ್ ಕ್ರಿಯೇಟ್ ಮಾಡಿದ್ರಲ್ವಾ ಹೊಸತ್ತಾಗಿ, ಅದು ನಿಮ್ಮ ಇದಕ್ಕೆ ಕನೆಕ್ಟ್ ಆಗತ್ತೆ. ಓಕೆ, ನೆಕ್ಸ್ಟ್ ನೀವು ಪೇಜ್ ಮಾಡಿದಾಗ ಮಾಡಬೇಕಾಗಿರೋದು ಫಸ್ಟ್ ಸ್ಟೆಪ್ ಏನಂತಂದ್ರೆ ನೀವೇನು ಇನ್ಸ್ಟಾಗ್ರಾಮ್ ಪೇಜ್ ಕ್ರಿಯೇಟ್ ಮಾಡ್ತಿದ್ದೀರಾ ಅದೇ ಪೇಜ್ ಅನ್ನ ನೀವು ನಿಮ್ಮ ಫೇಸ್ಬುಕ್ ಪೇಜಿಗೆ ಕೂಡ ಕನೆಕ್ಟ್ ಮಾಡಿ. ಅದೆಲ್ಲ ಆಪ್ಷನ್ ಸಿಗುತ್ತೆ ಅಂತಂದ್ರೆ ಫಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡಿದಾಗ ಆಪ್ಷನ್ಸ್ ಬಂದಿರುತ್ತೆ. ಇಲ್ಲ ಬಂದಿಲ್ಲ ಅಂತಂದ್ರೆ ನೀವು ವರಿ ಮಾಡುವಂತ ಅವಶ್ಯಕತೆ ಇಲ್ಲ. ಸೆಟ್ಟಿಂಗ್ ಅಂಡ್ ಪ್ರೈವಸಿಗೆ ಹೋದಾಗ ಸೆಟ್ಟಿಂಗ್ ಕೆಳಗಡೆ ಹೋದಾಗ ಇಲ್ಲಿ ನೋಡಿ ಪರ್ಮಿಷನ್ಸ್ ಅಲ್ಲಿ ಲಿಂಕ್ ಅಕೌಂಟ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ವಾಟ್ಸಪ್ ಅಕೌಂಟ್ ಅನ್ನು ಲಿಂಕ್ ಮಾಡಬಹುದು. ಓಕೆ, ಸದ್ಯಕ್ಕೆ ಈಗ ನಾನು ಮಾಡ್ತಾ ಇಲ್ಲ. ಅಗೇನ್ ಇನ್ಸ್ಟಾಗ್ರಾಮ್ ಏನ್ ನೀವು ಹೊಸತಾಗಿ ಕ್ರಿಯೇಟ್ ಮಾಡಿದಿರಲ್ವಾ, ಇಲ್ಲಿ ಕ್ಲಿಕ್ ಮಾಡಿದಾಗ ಕನ್ಫರ್ಮ್ ಬರುತ್ತೆ. ಏನು ನೀವು ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದಿರಲ್ವಾ ಅದನ್ನ ಲಾಗಿನ್ ಮಾಡಿ ಕನೆಕ್ಟ್ ಕೊಟ್ರೆ ಸಾಕು, ಅಷ್ಟೇ. ಅದು ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ. ನೀವೇನು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಹಾಕಿದಿರಲ್ವಾ, ಲಾಗಿನ್ ಕೊಟ್ರೆ ಅದು ಡಿಫಾಲ್ಟ್ ಆಗಿ ಕನೆಕ್ಟ್ ಆಗುತ್ತೆ. ಸೊ ಪ್ರತಿಯೊಬ್ರು ಕೂಡ ಪೇಜ್ ಕ್ರಿಯೇಟ್ ಮಾಡಬೇಕಾಗಿರುವಂತ ಸ್ಟೆಪ್ಸ್ ಏನಂತಂದ್ರೆ, ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಅಫಿಷಿಯಲ್ ಬಿಸ್ನೆಸ್ ಪರ್ಪಸ್ಗೆ ಒಂದು ಪೇಜ್ ಕ್ರಿಯೇಟ್ ಮಾಡೋದು, ಅದನ್ನ ಪ್ರೊಫೆಷನಲ್ ಅಕೌಂಟಿಗೆ ಕನ್ವರ್ಟ್ ಮಾಡೋದು, 8 ಸ್ಟೆಪ್ಸ್ ಬರುತ್ತೆ, ಅದನ್ನ ಕಂಪ್ಲೀಟ್ ಮಾಡ್ತಾ ಬರೋದು. ಆ ನಂತರ ಫೇಸ್ಬುಕ್ ಅಲ್ಲೂ ಸೇಮ್ ನೇಮ್ ಅಲ್ಲಿ ನಿಮ್ಮ ಪರ್ಸನಲ್ ಪ್ರೊಫೈಲ್ ಹೋಗಿ ಇಲ್ಲಿ ಪೇಜಸ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ. ಓಕೆ, ಪೇಜಸ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ, ಅದರಲ್ಲೂ ಹೋಗಿ ನೀವು ಹೊಸತಾಗಿ ನಿಮ್ಮ ಪೇಜ್ ಅನ್ನ ಕ್ರಿಯೇಟ್ ಮಾಡೋದು. ಓಕೆ, ಕ್ರಿಯೇಟ್ ಮಾಡಿದ ನಂತರ ಆ ಪೇಜಿಗೆ ನಿಮ್ಮ ನೇಮ್, ಬಯೋ ಪ್ರತಿಯೊಂದನ್ನ ಕಂಪ್ಲೀಟ್ ಮಾಡ್ತಾ ಬನ್ನಿ, 1 by 1 ಸ್ಟೆಪ್ ಅನ್ನ. ಅದರಲ್ಲಿ ಅದೆಲ್ಲ ಕಂಪ್ಲೀಟ್ ಮಾಡಿದಾಗ ನಿಮ್ಮ ಅಫಿಷಿಯಲ್ ಒಂದು ಪೇಜ್ ಕ್ರಿಯೇಟ್ ಆಯ್ತು. ಸೊ ಇದಾದ ನಂತರ ನೀವು ಮಾಡ್ಬೇಕಾಗಿರೋದು ಏನಂತಂದ್ರೆ ಬರೀ ಪೇಜ್ ಕ್ರಿಯೇಟ್ ಮಾಡೋದಲ್ಲ, ಅದಕ್ಕೊಂದು ಚೆನ್ನಾಗಿರುವಂತ ಒಂದು ಲೋಗೋ ಅಥವಾ ಪ್ರೊಫೈಲ್ ಪಿಕ್ಚರ್ ಅಥವಾ ಕವರ್ ಪಿಕ್ಚರ್ಸ್ ಅದನ್ನ ಕ್ರಿಯೇಟ್ ಮಾಡ್ಬೇಕು. ಸೊ ಅದನ್ನೇ ಕ್ರಿಯೇಟ್ ಮಾಡೋದಂತ ಜಸ್ಟ್ ಫಾರ್ ನಾನು ಸಿಂಪಲ್ ಆಗಿ ತೋರಿಸ್ತೀನಿ. ಸೊ ಪ್ರತಿಯೊಬ್ರು ಕೂಡ ಕ್ಯಾನ್ವಾ ಅಪ್ಲಿಕೇಶನ್ ಯೂಸ್ ಮಾಡಿ, ತುಂಬಾ ಈಸಿ ಇದೆ ಮತ್ತು ತುಂಬಾ ಕನ್ವಿನಿಯಂಟ್ ಇದೆ, ಎಲ್ರಿಗೂ ಕೂಡ ಯೂಸ್ ಮಾಡ್ಬೋದು. ಫ್ರೀ ಅಕೌಂಟ್ ಅಲ್ಲಿ ಕೆಲವೊಂದು ಟೆಂಪ್ಲೇಟ್ಸ್ ಅನ್ನ ಯೂಸ್ ಮಾಡ್ಬೋದು. ಓಕೆ, ಮೊಬೈಲ್ ಅಲ್ಲಾದ್ರೆ ಕ್ಯಾನ್ವಾ ಅಪ್ಲಿಕೇಶನ್ ಅಂತ ಇದೆ, ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದನ್ನ ಯಾಕೆ ಯೂಸ್ ಮಾಡಿ ಅಂತಂದ್ರೆ ನೆಕ್ಸ್ಟ್ ನಿಮಗೆ ಪ್ರತಿಯೊಂದು ಕಂಟೆಂಟ್, ಇಮೇಜ್ ಕ್ರಿಯೇಟ್ ಮಾಡ್ಲಿಕ್ಕೆ ಪ್ರತಿಯೊಂದಕ್ಕೆ ಯೂಸ್ ಆಗುತ್ತೆ. ನೋಡಿ, ನಾನು ಕೆಲವೊಂದು ಕಂಟೆಂಟ್ ಎಲ್ಲ ಮಾಡಿಟ್ಟಿದ್ದೀನಿ. ಇದೆಲ್ಲ ಮಾಡಿದ್ದೇನೆ ಯಾವ್ದ್ರಲ್ಲಿ ಅಂದ್ರೆ ಕ್ಯಾನ್ವಾದಲ್ಲಿ. ಓಕೆ, ತುಂಬಾ ಈಸಿ ಆಗುತ್ತೆ ನಿಮ್ಗೆ. ಸೊ ಫ್ರೀ ಅಕೌಂಟ್ ಅಲ್ಲಿ ಕೊಟ್ಟಿರುವಂತ ಫ್ರೀ ಟೆಂಪ್ಲೇಟ್ಸ್ ಅನ್ನ ಯೂಸ್ ಮಾಡ್ಬೋದು. ನೋಡಿ, ನನ್ನ ಹತ್ರ ಪ್ರೋ ಅಕೌಂಟ್ ಇದೆ, ಇನ್ನೊಂದು ಜಿಮೇಲ್ ಅಕೌಂಟ್ ಬಂದು ಫ್ರೀ ಇದೆ. ನಿಮ್ಮ ಜಿಮೇಲ್ ಅಲ್ಲಿ ಲಾಗಿನ್ ಮಾಡಿ. ಇನ್ನೊಂದು ಬಂದು ನನ್ನ ಪ್ರೋ ಅಕೌಂಟ್. ಓಕೆ, ಇದು ಈ ಜಿಮೇಲ್ ಅಲ್ಲಿ ಪ್ರೋ ಅಕೌಂಟ್ ಇದೆ, ಇನ್ನೊಂದ್ರಲ್ಲಿ ಫ್ರೀ ಅಕೌಂಟ್ ಇದೆ. ಫ್ರೀ ಅಲ್ಲಿ ಏನೆಲ್ಲ ಕೊಟ್ಟಿರ್ತಾರಲ್ಲ ಅದನ್ನ ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ ಎಲ್ಲವೂ ಕೊಟ್ಟಿದ್ದಾರೆ ನೋಡಿ, ಲೋಗೋ, ಇನ್ಸ್ಟಾಗ್ರಾಮ್ ಪೋಸ್ಟ್, ಪ್ರೆಸೆಂಟೇಶನ್, ಸೋಷಿಯಲ್ ಮೀಡಿಯಾ, ಅದರ ಸೈಜ್ ಹೇಗಿರ್ಬೇಕು ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ ನಿಮ್ಗೆ. ನೋಡಿ, ಸೋಷಿಯಲ್ ಮೀಡಿಯಾಕ್ಕೆ ಕ್ಲಿಕ್ ಮಾಡಿದಾಗ ಇನ್ಸ್ಟಾಗ್ರಾಮ್ ಪೋಸ್ಟ್, ಫೇಸ್ಬುಕ್ ಪೋಸ್ಟ್, ಇನ್ಸ್ಟಾಗ್ರಾಮ್ ಸ್ಟೋರಿ, ವಾಟ್ಸಪ್ ಸ್ಟೇಟಸ್, ಸೈಜ್ ಕೊಟ್ಟಿರೋ ನೋಡಿ ಎಷ್ಟು ಇರ್ಬೇಕಂತ. ಸೊ ಇಲ್ಲೇ ನಿಮಗೆ ಎಲ್ಲವೂ ಕೂಡ ಡಿಫಾಲ್ಟ್ ಆಗಿ ಸಿಗುತ್ತೆ. ಇದರಿಂದ ನಿಮ್ಗೆ ಏನಾಗುತ್ತೆ, ತುಂಬಾ ಈಸಿ ಆಗತ್ತೆ. ನೋಡಿ, ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಕೊಟ್ಟಿದ್ದಾರೆ, ಯಾವ್ಯಾವ ಕಂಟೆಂಟ್ಗೆ ಹೇಗೆ ಸೈಜಸ್ ಇರಬೇಕು ಅಂತ. ಈಗ ನಮಗೆ ಬೇಕಾಗಿರೋದು ಇನ್ಸ್ಟಾಗ್ರಾಮ್ ನ ಪ್ರೊಫೈಲ್ ಪಿಕ್ಚರ್ಗೆ ಮತ್ತೆ ಫೇಸ್ಬುಕ್ ನ ಪೇಜ್ಗೆ ಒಂದು ಪ್ರೊಫೈಲ್ ಪಿಕ್ಚರ್ ಸೆಟ್ ಮಾಡಬೇಕು.
ಅದಕ್ಕೆ ಬೆಸ್ಟ್ ಏನಂತಂದ್ರೆ ಲೋಗೋ ಸೈಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್, ಇಲ್ಲಿ ನಾನು ಸರ್ಚ್ ಮಾಡ್ತೇನೆ ನೋಡಿ, ಮೇಲ್ಗಡೆ ಲೋಗೋ ಅಂತ. ಲೋಗೋ ಸೈಜ್ ಬಂದು 500x500. ಈ ಲೋಗೋ ಡಿಸೈನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಸೂಟ್ ಆಗತ್ತೆ. ಓಕೆ, ಕ್ಲಿಯರ್? ಗೆಟಿಂಗ್ ಮೈ ಪಾಯಿಂಟ್? ಎಸ್, ಇಲ್ಲಿ ನೋಡ್ಬೋದು ಸಾಕಷ್ಟು ನಿಮಗೆ ಲೋಗೋ ಸೈಜ್ ಅನ್ನ ಸೆಲೆಕ್ಟ್ ಮಾಡಿದಾಗ ಆ ಲೆಫ್ಟ್ ಅಲ್ಲಿ ನಿಮಗೆ ಸಾಕಷ್ಟು ಟೆಂಪ್ಲೇಟ್ಸ್ ಬರುತ್ತೆ ಲೋಗೋ. ಓಕೆ, ಅವಾಗ ನಿಮಗೆ ಏನ್ ಮಾಡ್ಬೋದು, ಈ ಟೆಂಪ್ಲೇಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಕೂಡ ನಿಮ್ಮ ಏನು ಪೇಜ್ ಕ್ರಿಯೇಟ್ ಮಾಡಿದೀರಾ ಅದರ ಡಿಸೈನ್ ಅನ್ನ ಮಾಡ್ಬೋದು. ನೋಡಿ, ಇಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಸರ್ಚ್ ಮಾಡ್ಬೋದು. ಈಗ ನಿಮ್ಮ ಲೋಗೋ ಏನ್ ಸೆಟ್ ಮಾಡ್ತೀರಾ ಅದರ ಯೂಸರ್ ನೇಮ್ ಹೇಗಿರುತ್ತೆ ಅಂತ ನೋಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನನ್ನ ಯೂಸರ್ ನೇಮ್ ಬಂದು ಏನು ಮೋಟಿವೇಶನ್ ರಿಲೇಟೆಡ್ ಇತ್ತು, ಕರೆಕ್ಟ್ ಅಲ್ವಾ? ಹಾಗಾಗಿ ಏನ್ ಮಾಡ್ತೀನಿ, ಮೋಟಿವೇಶನ್ ಅಂತ ಸರ್ಚ್ ಮಾಡ್ತೀನಿ. ನೋಡಿ, ಅದರ ರಿಲೇಟೆಡ್ ಏನಾದ್ರು ಲೋಗೋ ಬರುತ್ತಂತ. ತುಂಬಾ ನೋಡಿ, ಬೇರೆ ಬೇರೆ ಡಿಫ್ರೆಂಟ್ ಟೈಪ್ ಆಫ್ ಲೋಗೋ ಸಜೆಸ್ಟ್ ಮಾಡುತ್ತೆ. ಫಸ್ಟ್ ಟೈಮ್ ಕ್ಯಾನ್ವಾ ಯೂಸ್ ಮಾಡೋರಿಗೆ ಫ್ರೀ ಅಕೌಂಟ್ ಅಲ್ಲಿ ಒಂದು ಆ ಕಿಂಗ್ ಸೈಜ್ ಈ ತರ ಕಿಂಗ್ ಸಿಂಬಲ್ ಬರುತ್ತೆ, ಅದು ಪ್ರೋ ಟೆಂಪ್ಲೇಟ್, ಅದನ್ನು ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾರ್ಮಲ್ ಇದ್ರೆ ಅದನ್ನ ಯೂಸ್ ಮಾಡ್ಬೋದು. ಕ್ಲಿಯರ್? ಈ ತರ ಒಂದು ಸಿಂಬಲ್ ಬರುತ್ತೆ ನೋಡಿ, ಕಾಣಿಸ್ತಿದ್ಯಾ? ಸೊ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ, ಇಲ್ಲಿ ಈ ತರ ಸಿಂಬಲ್ ಇದ್ರೆ ಅದನ್ನ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಅದು ಬಿಟ್ರೆ ನಾರ್ಮಲ್ ಇದ್ರೆ ಅದನ್ನ ಯೂಸ್ ಮಾಡ್ಬೋದು. ಓಕೆ, ಒನ್ಸ್ ಅಗೇನ್ ನಾನು ರಿಪೀಟ್ ಮಾಡ್ತೀನಿ. ಫಸ್ಟ್ ಟೈಮ್ ನೀವು ಕ್ಯಾನೋ ಲಾಗಿನ್ ಆಗ್ತೀರಾ ನಿಮ್ಮ ಜಿಮೇಲ್ ಅಲ್ಲಿ. ಓಕೆ, ಕ್ರಿಯೇಟ್ ಎ ಡಿಸೈನ್ ಹೋದಾಗ ಇಲ್ಲಿ ಸಾಕಷ್ಟು ನಿಮಗೆ ಸ್ಟಾರ್ಟಿಂಗ್ ಸಿಗುತ್ತೆ, ಬೇರೆ ಬೇರೆ ಸೋಷಿಯಲ್ ಮೀಡಿಯಾ, ವಿಡಿಯೋಸ್, ಮಾರ್ಕೆಟಿಂಗ್, ಕಸ್ಟಮ್ ಸೈಜ್ ಕೂಡ ಮಾಡ್ಬೋದು. ನಿಮ್ಗೆ ಬೇಕಾದ ಸೈಜ್ ಬೇಕಾದ್ರೆ ಕ್ರಿಯೇಟ್ ಮಾಡ್ಬೋದು. ಸೊ ಈಗ ನಿಮ್ಮ ಪೇಜಿಗೆ ಒಂದು ಪ್ರೊಫೈಲ್ ಪಿಕ್ಚರ್ ಮತ್ತೆ ಇನ್ಸ್ಟಾಗ್ರಾಮ್ ನ ಪೇಜಿಗೆ ಒಂದು ಪ್ರೊಫೈಲ್ ಪಿಕ್ಚರ್ ಸೆಲೆಕ್ಟ್ ಮಾಡ್ಬೇಕಲ್ವಾ? ಪ್ರೊಫೈಲ್ ಪಿಕ್ಚರ್ ಯಾವತ್ತು ಲೋಗೋ ಸೈಜ್ ಇರಲಿ, ಬೆಸ್ಟ್ ಆಗಿ ಕಾಣುತ್ತೆ. ಲೋಗೋ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಬ್ಲಾಂಕ್ ಶೀಟ್ ಬರುತ್ತೆ, ಅಂದ್ರೆ ನೀವೇ ಹೊಸತಾಗಿ ಕ್ರಿಯೇಟ್ ಮಾಡ್ತೀರಾ ಅಂತಂದ್ರೆ. ನೆಕ್ಸ್ಟ್ ನಿಮಗೆ ಟೆಂಪ್ಲೇಟ್ಸ್ ಇಂದ ಯೂಸ್ ಮಾಡ್ಬೇಕಾದ್ರೆ ಇಲ್ಲಿ ಪಕ್ಕದಲ್ಲಿ ಟೆಂಪ್ಲೇಟ್ಸ್ ಬರುತ್ತೆ, ಡಿಸೈನ್ ಪಕ್ಕದಲ್ಲಿ. ನಿಮ್ಮ ಪೇಜ್ ಏನು ಕ್ರಿಯೇಟ್ ಮಾಡಿದೀರಾ ಅದರ ನೇಮ್ ಯಾವ ರಿಲೇಟೆಡ್ ಇದೆ ಅಂತ ನೋಡ್ಕೊಳ್ಳಿ. ಈಗ ನಿಮ್ಮದು ಹೆಲ್ತ್ ರಿಲೇಟೆಡ್ ಏನಾದ್ರು ಮಾಡಿದೀರಾ ಅಂತಂದ್ರೆ ಹೆಲ್ತ್ ಅಂತ ಹಾಕಿದ್ರೆ ಅದರ ರಿಲೇಟೆಡ್ ತಕ್ಕಂತ ಕೆಲವೊಂದು ಟೆಂಪ್ಲೇಟ್ ಸಜೆಸ್ಟ್ ಮಾಡುತ್ತೆ. ಓಕೆ, ನೋಡಿ ಇಲ್ಲಿ ತುಂಬಾ ಟೆಂಪ್ಲೇಟ್ ಸಿಗತ್ತೆ. ಓಕೆ, ಸೊ ನಂದೀಗ ಏನು ಅಂತಂದ್ರೆ ಮೋಟಿವೇಶನ್ ಅಲ್ವಾ, ಹಾಗಾಗಿ ನಾನು ಏನ್ ಮಾಡ್ತೀನಿ, ಮೋಟಿವೇಶನ್ ಸರ್ಚ್ ಮಾಡ್ತೀನಿ. ನೋಡಿ, ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ನನಗೆ ಲೋಗೋ ಸಿಕ್ತು. ಲೋಗೋ ಯಾಕಂದ್ರೆ ನಿಮ್ಮ ಪೇಜ್ ಚೆನ್ನಾಗಿ ಕಾಣುತ್ತೆ, ಕ್ವಾಲಿಟಿ ಆಗಿರುತ್ತೆ, ಅದಕ್ಕೋಸ್ಕರ ಚೆನ್ನಾಗಿರೋ ಒಂದು ಲೋಗೋವನ್ನ ಡಿಸೈನ್ ಮಾಡಿ. ನೀವೇ ಓನ್ ಆಗಿ ಡಿಸೈನ್ ಮಾಡ್ಬೋದು, ಇಲ್ಲ ಟೆಂಪ್ಲೇಟ್ಸ್ ಇಂದ ಯೂಸ್ ಮಾಡ್ಬೋದು. ಓಕೆ, ಎಸ್, ನನಗೀಗ ಇದು ಇಷ್ಟ ಆಯ್ತು. ಫಸ್ಟ್ ಟೈಮ್ ಕ್ಯಾನ್ವಾ ಯೂಸ್ ಮಾಡೋರಿಗೆ ಫ್ರೀ ಅಕೌಂಟ್ ಅಲ್ಲಿ ಏನು ಸಿಂಬಲ್ ಬರದಿದ್ರೆ ಅದನ್ನ ಯೂಸ್ ಮಾಡ್ಬೋದು. ಈ ತರ ಒಂದು ಸಿಂಬಲ್ ಬರುತ್ತೆ, ಕಿಂಗ್ ಸೈಜ್ ಸಿಂಬಲ್ ಬರುತ್ತೆ, ಅದು ಪ್ರೋ ಅಕೌಂಟ್ ಇದ್ರೆ ಮಾತ್ರ ಯೂಸ್ ಮಾಡ್ಲಿಕ್ಕೆ ಆಗೋದು. ಈಗ ನಾನು ಜಸ್ಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೋಸ್ಕರ ಇದನ್ನ ಸೆಲೆಕ್ಟ್ ಮಾಡ್ತೀನಿ ನೋಡಿ. ಅದನ್ನ ಸೆಲೆಕ್ಟ್ ಮಾಡಿದಾಗ ಮತ್ತೊಂದಿಷ್ಟು ಸಜೆಸ್ಟ್ ಮಾಡ್ತೇವೆ ನೋಡಿ, ಇದು ಚೆನ್ನಾಗಿದೆ. ಓಕೆ, ಇಲ್ಲೆಲ್ಲ ರೆಡಿಮೇಡ್ ಇದೆ, ನಿಮ್ಗೇನು ಕೆಲ್ಸ ಇರೋದಿಲ್ಲ ನೋಡಿ. ಇಲ್ಲಿ ಕೊಟ್ಟಿದ್ದಲ್ಲೇ ಅದನ್ನ ಕ್ಲಿಯರ್ ಮಾಡೋದು ಮತ್ತೆ ನಿಮ್ಮ ಪೇಜ್ ನೇಮ್ ಮಾಡಿದಿರಲ್ಲ ಅದನ್ನ ಬರೆಯೋದು. ನನ್ನ ಪೇಜ್ ನೇಮ್ ಏನು, ಒಂದ್ ಸೆಕೆಂಡ್, ಏನ್ ಪೇಜ್ ನೇಮ್ ಕ್ರಿಯೇಟ್ ಮಾಡಿದೀನಿ ಅಂತ, ಡ್ರೀಮ್ ಟು ಬಿಲೀವ್, ಕರೆಕ್ಟ್ ಅಲ್ವಾ? ಎಸ್, ಇಲ್ಲಿ ಏನ್ ಬರ್ದಿದಾರಲ್ಲ ಅದನ್ನ ಇರೇಸ್ ಮಾಡೋದು, ಕ್ಲಿಯರ್ ಮಾಡೋದು, ನಿಮ್ಮ ಪೇಜ್ ನೇಮ್ ಅನ್ನ ಬರೆಯೋದು.
ಡ್ರೀಮ್ ಟು ಬಿಲೀವ್. ಓಕೆ ನೋಡಿ, ಇಷ್ಟು ಸಿಂಪಲ್, ವೆರಿ ಸಿಂಪಲ್. ಇದು ಇನ್ನೂ ಚೆನ್ನಾಗಿ ಮಾಡ್ಬೋದು. ಇದಕ್ಕೆ ಬೇಕಿದ್ರೆ ನಿಮ್ಮ ಸಬ್ ಟೈಟಲ್ ಏನಾದ್ರು ಕೊಟ್ಟಿದ್ರೆ ಅದನ್ನು ಕೂಡ ಮೆನ್ಷನ್ ಮಾಡ್ಬೋದು. ಓಕೆ, ಎಸ್, ಈಗ ನಾನು ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಇನ್ನೂ ಕೂಡ ಕ್ಯಾನೋದಲ್ಲಿ ತುಂಬಾ ಆಪ್ಷನ್ಸ್ ಇದೆ, ಅದು ಲೇಟರ್ ನಾನು ನಿಮಗೆ ಕ್ಲಾಸಸ್ ಕೊಡ್ತೇನೆ. ಸೊ ಏನೇನು ಆಪ್ಷನ್ಸ್ ಇದೆ, ಹೇಗೆ ಯೂಸ್ ಮಾಡೋದಂತ. ನೆಕ್ಸ್ಟ್ ಇಲ್ಲಿ ಕಲರ್ ಚೇಂಜ್ ಮಾಡ್ಬೇಕಾದ್ರೆ ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡಿ ನಿಮಗೆ ಬೇರೆ ಬೇರೆ ಕಲರ್ ಸೆಲೆಕ್ಟ್ ಮಾಡ್ಬೋದು. ಸೊ ಈಗ ಅವ್ರು ಕೊಟ್ಟ ಕಲರ್ ಯೂಸ್ ಮಾಡ್ತೀನಿ, ಯಾಕಂದ್ರೆ ಆಲ್ರೆಡಿ ಮ್ಯಾಚ್ ಆಗಿರುವಂತ ಕಲರ್ ಅನ್ನೇ ಕೊಟ್ಟಿರ್ತಾರೆ. ಓಕೆ ನೋಡಿ, ಇದೊಂದು ಸಿಂಪಲ್ ಆಗಿರುವಂತ ಒಂದು ಲೋಗೋ. ಈ ತರ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಅನ್ನ ಇಲ್ಲಿ ಸರ್ಚ್ ಮಾಡ್ತಾ ಡಿಫ್ರೆಂಟ್ ಟೈಪ್ ಆಫ್ ಅನ್ನ ನೋಡ್ಬೋದು. ಈಗ ಫಿಟ್ನೆಸ್ ರಿಲೇಟೆಡ್ ನೋಡೋಣ, ಫಿಟ್ನೆಸ್ ಅಂತ ಹಾಕ್ತೀನಿ. ಇಲ್ಲಿ ಸಾಕಷ್ಟು ಫಿಟ್ನೆಸ್ ರಿಲೇಟೆಡ್ ಬಂತು. ಬಟ್ ಅದಕ್ಕೆ ಸೆಲೆಕ್ಟ್ ಮಾಡೋದು, ಜಸ್ಟ್ ನಿಮ್ಮ ನೇಮ್ ಅನ್ನ ಚೇಂಜ್ ಮಾಡೋದು. ಅವಾಗ ಏನಾಗುತ್ತೆ, ಚೆನ್ನಾಗಿ ಡಿಸೈನ್ ಕಾಣುತ್ತೆ, ನಿಮ್ಮ ಪೇಜ್ ಚೆನ್ನಾಗಿರುತ್ತೆ, ಅದರ ಕ್ವಾಲಿಟಿ ಇರುತ್ತೆ. ಎಸ್, ನೆಕ್ಸ್ಟ್ ಏನ್ ಮಾಡ್ತೀನಿ, ಅದನ್ನ ಇಲ್ಲಿ ಶೇರ್ ಬಟನ್ ಕ್ಲಿಕ್ ಮಾಡಿ, ಇಲ್ಲಿ ಡೌನ್ಲೋಡ್ಸ್ ಅಂತ ಬರುತ್ತೆ, ಇಲ್ಲಿ PNG ಅಂತ ಇರುತ್ತೆ ನೋಡಿ. ಓಕೆ, PNG ಸೈಜ್ ಇರಲಿ, ಯಾಕಂದ್ರೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಚೆನ್ನಾಗಿ ಕಾಣುತ್ತೆ. ಬೇರೆ ಬೇಕಾದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿ JPG ಬರುತ್ತೆ, ಅದನ್ನು ಕೂಡ ಡೌನ್ಲೋಡ್ ಮಾಡ್ಬೋದು. ನಿಮ್ಮ ಫೇಸ್ಬುಕ್ ಪೇಜ್ ಪ್ರೊಫೈಲ್ PNG ಇದ್ರೆ ಬೆಸ್ಟ್. ಹಾಗಾಗಿ ನಾನು ಏನ್ ಮಾಡ್ತೀನಿ, PNGಗೆ ಡೌನ್ಲೋಡ್ ಮಾಡ್ತೀನಿ. ಇದೀಗ ಡೌನ್ಲೋಡ್ ಆಯ್ತು. ಓಕೆ, ಡೌನ್ಲೋಡ್ ಆದ ನಂತರ ನೆಕ್ಸ್ಟ್ ನಿಮ್ಮ ಏನು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಿದ್ದೀರಾ, ಏನು ಫೇಸ್ಬುಕ್ ನೇಮ್ ಕ್ರಿಯೇಟ್ ಮಾಡಿದ್ದೀರಾ, ಆ ಫೇಸ್ಬುಕ್ ಪೇಜ್ ಅನ್ನ ಓಪನ್ ಮಾಡಿ. ಓಕೆ, ಅದು ಪ್ರೊಫೈಲ್ ಕೆಳಗಡೆನೆ ಬಂದಿರುತ್ತೆ, ನಿಮ್ಮ ಎಷ್ಟೇ ಪೇಜಸ್ ಇದ್ರು. ನೆಕ್ಸ್ಟ್ ಪ್ರೊಫೈಲ್ ಹೋಗಿ ಇಲ್ಲಿ ಅಪ್ಲೋಡ್ ಫೋಟೋ ಅಂತ ಬರುತ್ತೆ, ಇದ್ರಲ್ಲಿ ಹೋಗಿ ನೀವೇನು ಸಿಸ್ಟಮ್ ಅಲ್ಲಿ ಅಥವಾ ಮೊಬೈಲ್ ಅಲ್ಲಿ ಸೇವ್ ಮಾಡಿದ್ದೀರಾ, ಇಲ್ಲಿ ಹೋಗಿ ಡೌನ್ಲೋಡ್ ಆಗಿ ನೋಡಿ. ಲೋಗೋ ಸೈಜ್ ನೋಡಿ, ಕರೆಕ್ಟ್ ಶೂಟ್ ಆಗುತ್ತೆ. ಲೋಗೋ ಸೈಜ್ ಯಾಕೆ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದು, ಪ್ರೊಫೈಲ್ ಪಿಕ್ಚರಿಗೆ ಇದು ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಓಕೆ, ಎಸ್, ಇಲ್ಲಿ ಸೇವ್ ಕೊಡ್ತೇನೆ. ಇದೀಗ ಪ್ರೊಫೈಲ್ ಪಿಕ್ಚರ್ ಆಯ್ತು. ನೆಕ್ಸ್ಟ್ ಈಗ ಕವರ್ ಫೋಟೋ ಬೇಕಲ್ವಾ, ಸೇಮ್ ಅಗೇನ್ ನಿಮ್ಮ ಕ್ಯಾನೋಗೆ ಹೋಗಿ ಇಲ್ಲಿ ಡಿಸೈನ್ ಸೆಲೆಕ್ಟ್ ಮಾಡಿ, ಇಲ್ಲಿ ಹೋಮ್ ಬಟನ್ ಸೆಲೆಕ್ಟ್ ಮಾಡಿ, ಕ್ರಿಯೇಟ್ ಎ ನ್ಯೂ ಡಿಸೈನ್ ಅಂತ ಬರುತ್ತೆ. ಸೊ ಇಲ್ಲಿ ಸೋಷಿಯಲ್ ಮೀಡಿಯಾ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಫೇಸ್ಬುಕ್ ಕವರ್ ಅಂತ ಬಂತು. ಇಲ್ಲ ನೀವು ಮೇಲ್ಗಡೆ ಸರ್ಚ್ ಕೂಡ ಮಾಡ್ಬೋದು, ಫೇಸ್ಬುಕ್ ಕವರ್ ಅಂತ ಸರ್ಚ್ ಮಾಡಿದ್ರೆ ಅದರಲ್ಲಿ ಟೆಂಪ್ಲೇಟ್ ಸಿಗುತ್ತೆ. ಇಲ್ಲಿ ಫೇಸ್ಬುಕ್ ಕವರ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಒಂದಿಷ್ಟು ನನಗೆ ಬೇರೆ ಬೇರೆ ರೀತಿಯ ಟೆಂಪ್ಲೇಟ್ಸ್ ಬಂತು. ಓಕೆ, ನೀವು ಫ್ರೀ ಇದ್ದಾಗ ನಿಮ್ಗೆ ಬೇಕಾಗತಕ್ಕಂತೆ ಡಿಸೈನ್ ಮಾಡ್ತಾ ಹೋಗ್ಬೋದು. ಸದ್ಯಕ್ಕೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಹಾಗೆ ನನ್ನ ಫೇಸ್ಬುಕ್ ಕವರ್ ನನಗೀಗ ಮೋಟಿವೇಶನ್ ರಿಲೇಟೆಡ್ ಬೇಕು. ನಿಮ್ಮ ಏನು ಪೇಜ್ ನೇಮ್ ಇದೆ ಅದನ್ನ ನೋಡ್ಕೊಂಡು ಸರ್ಚ್ ಮಾಡಿ. ನೋಡಿ, ಇಲ್ಲಿ ಮೋಟಿವೇಶನ್ ಅಂತ ಹಾಕಿದಕ್ಕೆ ಇಲ್ಲಿ ಮೋಟಿವೇಶನ್ ರಿಲೇಟೆಡ್ ಟೆಂಪ್ಲೇಟ್ ಸಿಕ್ತು. ಓಕೆ, ಎಸ್, ಇದು ಸಿಂಪಲ್ ಆಗಿದೆ, ಇದನ್ನೇ ನಾನು ಚೂಸ್ ಮಾಡ್ತೀನಿ. ಓಕೆ, ಇಲ್ಲಿ ಏನ್ ನೇಮ್ ಇದೆ ಅದನ್ನ ತೆಗಿತೀನಿ, ತೆಗೆದು ನನ್ನ ಪೇಜ್ ನೇಮ್ ಅನ್ನ ಬರಿತೀನಿ, ಡ್ರೀಮ್ ಟು ಬಿಲೀವ್. ಓಕೆ, ಇಲ್ಲಿ ಟ್ಯಾಗ್ ಲೈನ್ ಬೇಕಾದ್ರೆ ಟ್ಯಾಗ್ ಲೈನ್ ಬರಿಬಹುದು, ಬೇರೆ ಏನಾದ್ರು ಇದ್ರೆ ಬೇರೆ ಬರಿಬಹುದು. ಓಕೆ, ನನಗಿದು ಸಿಂಪಲ್ ಆಗಿರ್ಲಿ ಅಂತ ಸಿಂಪಲ್ ಆಗಿ ತಗೊಳ್ತೇನೆ. ಓಕೆ, ಇಲ್ಲಿ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅದರ ಕಲರ್ ಅನ್ನು ಬೇಕಾದ್ರೆ ಚೇಂಜ್ ಮಾಡ್ಬೋದು. ನೋಡಿ, ಈ ತರ ಸೆಲೆಕ್ಷನ್ ಮಾಡಿಕೊಂಡು ಮೊಬೈಲ್ ಅಲ್ಲಾದ್ರೂ ಸೇಮ್ ಆಪ್ಷನ್ ಬರುತ್ತೆ, ಬಟ್ ಇಂಟರ್ಫೇಸ್ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ನೋಡಿ, ಇಲ್ಲಿ ಕಲರ್ ಬೇಕಾದ್ರೆ ಕಲರ್ ಡಿಫ್ರೆಂಟ್ ಕಲರ್ ಇದೆ, ಕಲರ್ ಸೆಲೆಕ್ಟ್ ಮಾಡ್ಬೋದು. ಹಾಗೇನೆ ಇಲ್ಲಿ ಫಾಂಟ್ ಇದೆ, ಫಾಂಟ್ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಫ್ರೆಂಟ್ ಟೈಪ್ ಆಫ್ ಫಾಂಟ್ ಬರುತ್ತೆ. ಪ್ರತಿಯೊಂದು ಫಾಂಟ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಫಾಂಟ್ ಅನ್ನ ಸೆಟ್ ಮಾಡ್ಬೋದು. ಈ ತರ ಡ್ರ್ಯಾಗ್ ಮಾಡಿ ಈ ತರ ನೋಡಿ, ಇಲ್ಲಿ ಈ ತರ ಸಣ್ಣ ಸೈಜ್ ಕೂಡ ಮಾಡ್ಬೋದು. ಇಲ್ಲ ಫಾಂಟ್ ಸೈಜ್ ಅನ್ನ ನೋಡಿ, ಇಲ್ಲಿ ಪ್ಲಸ್ ಆರ್ ಮೈನಸ್ ಕ್ಲಿಕ್ ಮಾಡಿದ್ರೆ ಜಾಸ್ತಿ ಕಡಿಮೆ ಆಗುತ್ತೆ. ಓಕೆ, ಈಗ ಸದ್ಯಕ್ಕೆ ಇದಿರಲಿ, ಜಸ್ಟ್ ಫಾರ್ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ. ನೆಕ್ಸ್ಟ್ ಇಲ್ಲಿ ಬೇರೆ ಬೇರೆ ನೀವು ಎಲಿಮೆಂಟ್ಸ್ ಸರ್ಚ್ ಮಾಡಿ, ನೀವು ಬೇರೆ ಬೇರೆ ಸರ್ಚ್ ಮಾಡಿದ್ರೆ ಸಿಗತ್ತೆ. ಈಗ ಫೇಸ್ಬುಕ್ ರಿಲೇಟೆಡ್ ಲೋಗೋ ಬೇಕು ಅಂತಂದ್ರೆ ಎಲಿಮೆಂಟ್ಸ್ ಹೋಗಿ ಲೋಗೋ ಸರ್ಚ್ ಮಾಡಿದ್ರೆ ಇಲ್ಲಿ ಡಿಫ್ರೆಂಟ್
ಸಿಗುತ್ತೆ. ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡೋದು, ಅದರ ಸೈಜ್ ಬೇಕಾದಷ್ಟು ಮಾಡ್ಕೊಂಡು ಎಲ್ಲಿ ಬೇಕಲ್ಲ ಅಡ್ಜಸ್ಟ್ ಮಾಡ್ಬೋದು. ನೋಡಿ ಈ ತರ. ಸೊ ನೀವು ಫ್ರೀ ಇದ್ದಾಗ ನಿಮ್ಗೆ ಬೇಕಾದ ತಕ್ಕಂತೆ ಚೆನ್ನಾಗಿ ಡಿಸೈನ್ ಮಾಡ್ಬೋದು. ಸ್ವಲ್ಪ ಟೈಮ್ ಕೊಟ್ರೆ ಇನ್ನೂ ಚೆನ್ನಾಗಿ ದಿ ಬೆಸ್ಟ್ ಆಗಿ ನೀವು ಕ್ರಿಯೇಟ್ ಮಾಡ್ಬೋದು. ಈ ತರ ನೀವು ಇದಕ್ಕೆ ಜಾಸ್ತಿ ಟೈಮ್ ಕೊಟ್ಟಾಗಿ ನಿಮ್ಗೊಂದು ಸೋರ್ಸ್ ಐಡಿಯಾಸ್ ಸಿಗುತ್ತೆ. ಅವಾಗ ನಿಮ್ಮ ಪೇಜ್ ಅನ್ನು ಡೆವಲಪ್ ಮಾಡ್ಲಿಕ್ಕೆ, ಚೆನ್ನಾಗಿರುವಂತ ಡಿಸೈನ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಪಾಸಿಬಿಲಿಟಿ ಇದೆ. ಓಕೆ, ಎಸ್. ಈ ತರ ನಿಮಗೆ ಏನು ಎಲಿಮೆಂಟ್ಸ್ ಬೇಕಾದ್ರೆ ಇಲ್ಲಿ ಸರ್ಚ್ ಮಾಡಿದ್ರೆ ಅಲ್ಲಿ ಸಿಗುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಓಕೆ ಕೊಡ್ಬೋದು. ಈಗ ನಾನು ನಿಮ್ಗೆ ಸಿಂಪಲ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ತೋರಿಸಿದಷ್ಟೇ. ಈಗ ಕವರ್ ಪಿಕ್ಚರ್ ನಾನು ಒಂದು ಸೆಲೆಕ್ಟ್ ಮಾಡಿದೆ. ಈ ತರ ಸ್ವಲ್ಪ ನೀವು ಡಿಸೈನ್ ಅನ್ನ ಚೇಂಜ್ ಮಾಡಿಕೊಂಡು, ಕಲರ್ ಅನ್ನ ಚೇಂಜ್ ಮಾಡಿಕೊಂಡು, ಕೆಲವೊಂದು ಪಿಕ್ಚರ್ಸ್ ಅನ್ನ ಆಡ್ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು. ಕ್ಯಾನ್ವಾ ಕ್ಲಾಸಸ್ ಅನ್ನ ನೆಕ್ಸ್ಟ್ ಫರ್ದರ್ ನಿಮಗೆ ನಾನು ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಡೌನ್ಲೋಡ್ ಕೊಟ್ಟಾಗ ಅಗೇನ್ ನಾನು PNG ಗೆ ಡೌನ್ಲೋಡ್ ಮಾಡ್ತೇನೆ. ಇದು ಕವರ್ ಫೋಟೋ PNG ಇರೋದ್ರಿಂದ ಚೆನ್ನಾಗಿ ಬರುತ್ತೆ. ಫೇಸ್ಬುಕ್ ಕವರ್ ಪಿಕ್ಚರ್ ಸೆಲೆಕ್ಟ್ ಮಾಡಿದ್ರೆ PNG ಡಾಕ್ಯುಮೆಂಟ್ ಅಲ್ಲಿ ಡೌನ್ಲೋಡ್ ಮಾಡಿ. ನೆಕ್ಸ್ಟ್ ನಾನು ಫೇಸ್ಬುಕ್ ಪೇಜಿಗೆ ಬರ್ತೀನಿ. ಇಲ್ಲಿ ಆಡ್ ಕವರ್ ಫೋಟೋ ಅಂತ ಬರುತ್ತೆ. ಇಲ್ಲಿ ಅಪ್ಲೋಡ್ ಫೋಟೋ. ಸೊ ನನ್ನ ಕವರ್ ಪಿಕ್ಚರ್ ಅನ್ನ ನಾನಿಲ್ಲಿ ಡೌನ್ಲೋಡ್ ಮಾಡ್ತೇನೆ. ನೋಡಿ ಇದೀಗ ಕರೆಕ್ಟ್ ಸೂಟ್ ಆಯ್ತು, ಕರೆಕ್ಟ್ ಆಗಿ ಸೂಟ್ ಆಯ್ತು. ಸೊ ಈ ತರ ನೀವು ಬರೇ ಪೇಜ್ ಕ್ರಿಯೇಟ್ ಮಾಡೋದಲ್ಲ, ಅದನ್ನ ಚೆನ್ನಾಗಿ ಡೆವಲಪ್ ಮಾಡಬೇಕು. ಬರೇ ಪೇಜ್ ಕ್ರಿಯೇಟ್ ಮಾಡಿದ್ರೆ ಸೊ ನೋ ಯೂಸ್. ನೀವು ಅದರಲ್ಲಿ ಬಿಸ್ನೆಸ್ ಗ್ರೋತ್ ಮಾಡಬೇಕು, ನಿಮಗೆ ಫಾಲೋವರ್ಸ್ ಚೆನ್ನಾಗಿ ಬರಬೇಕು, ಕಂಟೆಂಟ್ ಚೆನ್ನಾಗಿ ರೀಚ್ ಆಗಬೇಕು ಅಂತಂದ್ರೆ ಅದರ ಪೇಜ್ ಕ್ವಾಲಿಟಿ ಕೂಡ ವೆರಿ ಇಂಪಾರ್ಟೆಂಟ್. ಸೊ ಅದನ್ನ ಹೇಗೆ ಕ್ರಿಯೇಟ್ ಮಾಡೋದು, ಆ ಇನ್ಸ್ಟಾಗ್ರಾಮ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು, ಅದಕ್ಕೆ ಸೇಮ್ ನೀವೇನು ಇಲ್ಲಿ ಡೌನ್ಲೋಡ್ ಮಾಡಿದ್ದೀರಾ ಕ್ಯಾನ್ವಾದಿಂದ, ಸೇಮ್ ನಿಮ್ಮ ಇನ್ಸ್ಟಾಗ್ರಾಮಿಗೆ ಹೋಗಿ ಸೇಮ್ ಪಿಕ್ಚರ್ನ, ಪ್ರೊಫೈಲ್ ಪಿಕ್ಚರ್ನ ಅಪ್ಡೇಟ್ ಮಾಡಿ, ಅದರಲ್ಲೂ ಬಯೋ ಸೆಟ್ ಮಾಡಿ, ಸೇಮ್ ನಿಮ್ಮ ಫೇಸ್ಬುಕ್ ಪೇಜ್ ಕೂಡ ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಕ್ರಿಯೇಟ್ ಮಾಡಿದಾಗ ಇಷ್ಟು ಆಪ್ಷನ್ಸ್ ಬರುತ್ತೆ. ಪ್ರತಿಯೊಂದನ್ನು ಕೂಡ ನೀವು ಫಿಲ್ ಅಪ್ ಮಾಡ್ತಾ ಬಂದಾಗ ನಿಮ್ಮ ಪೇಜ್ ಕ್ವಾಲಿಟಿ ಹೆಲ್ತ್ ಚೆನ್ನಾಗಿರುತ್ತೆ. ಇದಿಷ್ಟು ಪ್ರತಿಯೊಬ್ರು ಕೂಡ ಮಾಡ್ಬೇಕಾಗತ್ತೆ. ನೀವು ಓನ್ ಆಗಿ ನಿಮ್ಮ ಒಂದು ಅಫಿಷಿಯಲ್ ಪೇಜ್ ಇತ್ತು ಅಂತಂದ್ರೆ ನೆಕ್ಸ್ಟ್ ನಿಮಗೆ ಪ್ರಮೋಷನ್ ಮಾಡಲಿಕ್ಕೆ, ಕಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ, ಜನಗಳನ್ನ ರೀಚ್ ಮಾಡಲಿಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ. ಓಕೆ, ಫಸ್ಟ್ ಮಾಡಬೇಕಾದ ಸ್ಟೆಪ್ ಏನಂತಂದ್ರೆ ನಿಮ್ಮ ಅಫಿಷಿಯಲ್ ಆಗಿ ಒಂದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ. ಫೇಸ್ಬುಕ್ ಪೇಜಲ್ಲಿ ಫೇಸ್ಬುಕ್ ಪ್ರೊಫೈಲ್ ಬೇರೆ, ಪೇಜ್ ಬೇರೆ. ಪ್ರೊಫೈಲ್ ಎಲ್ಲತ್ರ ಇರುತ್ತೆ ನೋಡಿ, ಇದು ಪ್ರೊಫೈಲ್, ಇದು ಪ್ರೊಫೈಲ್. ಪ್ರೊಫೈಲ್ ಅಂಡರ್ ಅಲ್ಲಿ ನಿಮ್ಮ ಪೇಜಸ್ ಬರೋದು. ಓಕೆ, ಕನ್ಫ್ಯೂಷನ್ ಮಾಡ್ಕೊ ಹೋಗ್ಬೇಡಿ. ಪ್ರೊಫೈಲ್ ಅಂಡರ್ ಅಲ್ಲಿ ನಿಮ್ಮ ಪೇಜಸ್ ಬರೋದು ನೋಡಿ. ಇದಿಷ್ಟು ಪೇಜಸ್ ನಂದೇ. ಓಕೆ, ಇಷ್ಟು ಪೇಜಸ್ ಇದೆ. ಈ ತರ ನೀವು ಮಲ್ಟಿಪಲ್ ಪೇಜಸ್ ಅನ್ನ ಕ್ರಿಯೇಟ್ ಮಾಡಬಹುದು ನಿಮ್ಮ ಪ್ರೊಫೈಲ್ ಅಂಡರ್ ಅಲ್ಲಿ. ಓಕೆ ನೋಡಿ, ಇಲ್ಲಿ ಈಗ ಸ್ವಿಚ್ ಮಾಡಿದಾಗ ಈಗ ಇದು ನನ್ನ ಪ್ರೊಫೈಲ್ ಅಲ್ಲಿ ಈ ಪೇಜ್ ಈಗ ಲಾಗಿನ್ ಆಗಿದೆ. ಓಕೆ, ಅದೇ ರೀತಿ ಬೇರೆ ಪೇಜ್ ಲಾಗಿನ್ ಆಗ್ಬೇಕಾದ್ರೆ ಬೇರೆ ಪೇಜಿಗೆ ಸೆಲೆಕ್ಟ್ ಮಾಡಿದ್ರೆ ಆಯ್ತು. ನೋಡಿ ಬೇರೆ ಪೇಜಿಗೆ ಅದು ಸ್ವಿಚ್ ಆಯ್ತು. ಓಕೆ, ಇದನ್ನ ಪ್ರತಿಯೊಬ್ರು ಕೂಡ ನೋಡ್ಕೊಂಡು ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಮಾಡಿ. ಆ ಕ್ಯಾನ್ವಾದಲ್ಲಿ ನಿಮಗೆ ಪ್ರೊಫೈಲ್ ಪಿಕ್ಚರ್ ಮತ್ತೆ ಕವರ್ ಪಿಕ್ಚರ್ ಅನ್ನ ಮಾಡ್ಕೊಳ್ಬಹುದು. ಅದನ್ನು ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜಿಗೆ ಸೆಟ್ ಮಾಡಿ. ಹಾಗೆ ನಿಮ್ಮ ಫೇಸ್ಬುಕ್ ಪೇಜಿಗೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಮಾಡ್ಲಿಕ್ಕೆ ಬರುತ್ತೆ. ಅದನ್ನ ಲಿಂಕ್ ಮಾಡಿ, ಯಾವ ಇನ್ಸ್ಟಾಗ್ರಾಮ್ ಅಕೌಂಟ್ ಮಾಡ್ತೀರಾ ಸೇಮ್ ನೇಮ್ ಅನ್ನ ಲಿಂಕ್ ಮಾಡಿ. ಸೊ ನೋಡಿ, ಈ ತರ ಹೆಲ್ದಿ ಆಗಿರ್ಬೇಕು, ಗ್ರೀನ್ ಕಲರ್ ಬರಬೇಕು. ಅದಕ್ಕೆ ನಿಮ್ಮ 1 by 1 ಸ್ಟೆಪ್ ಅನ್ನ ಫಿಲ್ ಮಾಡ್ತಾ ಬರಬೇಕು. ಓಕೆ, ಇದಿಷ್ಟು ಆಯ್ತು. ಇದಿಷ್ಟಾದ್ಮೇಲೆ ಪ್ರತಿಯೊಬ್ರು ಮಾಡ್ಬೇಕಾಗಿರೋದು ಏನಂತಂದ್ರೆ, ಪೇಜ್ ಕ್ರಿಯೇಟ್ ಆಯ್ತು, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಆಯ್ತು, ಅದಕ್ಕೆ ಪ್ರೊಫೈಲ್ ಪಿಕ್ಚರ್ ಸೆಟ್ ಮಾಡಿ ಆಯ್ತು, ಕವರ್ ಪಿಕ್ಚರ್ ಸೆಟ್ ಮಾಡಿ ಆಯ್ತು, ಬಯೋ ಎಲ್ಲ ಕ್ಲಿಯರ್ ಮಾಡಿ ಆಯ್ತು. ನಂತರ ಮಾಡ್ಬೇಕಾದ ಏನಂತಂದ್ರೆ ನೆಕ್ಸ್ಟ್ ಮಾಡ್ಬೇಕಾದ ಏನಂತಂದ್ರೆ ಫೇಸ್ಬುಕ್ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಫೇಸ್ಬುಕ್ ಬಿಸ್ನೆಸ್ ಸೂಟ್ ಅಂತ ಬರುತ್ತೆ. ಫೇಸ್ಬುಕ್ ಬಿಸ್ನೆಸ್ ಸೂಟ್ ಅವ್ರ ಮೆಟಾ ಬಿಸ್ನೆಸ್ ಸೂಟ್. ಓಕೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಗೂಗಲ್ ಅಲ್ಲಿ ಹೋಗಿ ಫೇಸ್ಬುಕ್ ಬಿಸ್ನೆಸ್ ಸೂಟ್ ಅಥವಾ ಮೆಟಾ ಬಿಸ್ನೆಸ್ ಸೂಟ್ ಅಂತ ಸರ್ಚ್ ಮಾಡಿ. ಓಕೆ, ಸರ್ಚ್ ಮಾಡಿದ್ಮೇಲೆ ಅದಕ್ಕೆ ಕ್ಲಿಕ್ ಮಾಡಿದ್ರೆ ಗೆಟ್ ಸ್ಟಾರ್ಟೆಡ್ ಅಂತ ಬರುತ್ತೆ.
ಗೆಟ್ ಸ್ಟಾರ್ಟೆಡ್ ಕೊಡಿ. ಗೆಟ್ ಸ್ಟಾರ್ಟೆಡ್ ಕೊಟ್ಟಾಗ ನೋಡಿ, ಆಲ್ರೆಡಿ ನಾನು ಇವಾಗ ಇನ್ಸ್ಟಾಗ್ರಾಮ್ ಪೇಜ್ ಮತ್ತೆ ಫೇಸ್ಬುಕ್ ಪೇಜ್ ಕನೆಕ್ಟ್ ಮಾಡಿದ್ದೀನಿ ನೋಡಿ, ಇಲ್ಲೇ ಬಂತು. ಓಕೆ, ಇದು ಯಾಕಂತಂದ್ರೆ ನಿಮಗೆ ಎಲ್ಲವೂ ಕೂಡ ನೀವು ಬಿಸ್ನೆಸ್ ಮೆಟಾ ಬಿಸ್ನೆಸ್ ಸೂಟ್ ಅಲ್ಲಿ ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡ್ಬೋದು. ಹಾಗಾಗಿ ಮೆಟಾ ಬಿಸ್ನೆಸ್ ಸೂಟ್ ಅದು ಆಲ್ರೆಡಿ ಆಗಿರುತ್ತೆ ಲಾಗಿನ್. ನೀವು ಒನ್ಸ್ ಅಗೇನ್ ನೀವು ನಿಮ್ಮ ಗೂಗಲ್ ಅಲ್ಲಿ ಅಥವಾ ಮೊಬೈಲ್ ಬಿಸ್ನೆಸ್ ಸೂಟ್ ಅಂತ ಅಪ್ಲಿಕೇಶನ್ ಇದೆ, ಅದರಲ್ಲೂ ಕೂಡ ಸೇಮ್ ಆಪ್ಷನ್ಸ್ ಬರುತ್ತೆ. ಇದು ಯಾಕಂದ್ರೆ ನೆಕ್ಸ್ಟ್ ನಿಮಗೆ ಆಡ್ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಯೂಸ್ ಆಗುತ್ತೆ ನೋಡಿ. ಇಲ್ಲಿ ನಾನು ಈಗ ಏನ್ ಮಾಡಿದ್ದೀನಿ ಎಲ್ಲವೂ ಕೂಡ ಬಂತು ನೋಡಿ. ಅದೇ ರೀತಿ ನನ್ನ ತುಂಬಾ ಅಕೌಂಟ್ಸ್ ಇದೆ ನೋಡಿ. ಇದು ನನ್ನ ಯುವರ್ ಅಕೌಂಟ್ ಅಂತ ಇದೆಯಲ್ಲ, ಇದು ನನ್ನ ಪರ್ಸನಲ್ ಅಕೌಂಟ್ ಅಲ್ಲೇ ಇಷ್ಟು ಪೇಜಸ್ ಇರೋದು. ಓಕೆ, ಪರ್ಸನಲ್ ಅಲ್ಲೇ ಇಷ್ಟು ಪೇಜಸ್ ಇದೆ, ಪರ್ಸನಲ್ ಅಕೌಂಟ್ ಅಲ್ಲಿ ಇಷ್ಟು ಪೇಜಸ್ ಇದೆ. ಇದು ಬೇರೆ ಬೇರೆ ಬಿಸ್ನೆಸ್ ಪೋರ್ಟ್ಫೋಲಿಯೋ, ಅಂದ್ರೆ ನಿಮ್ಮ ಒಂದೇ ಅಕೌಂಟ್ ಅಂಡರ್ ಅಲ್ಲಿ ನೀವು ಮಲ್ಟಿಪಲ್ ಆಡ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತಿದ್ರೆ ನಿಮ್ಮ ಬಿಸ್ನೆಸ್ ಪೋರ್ಟ್ಫೋಲಿಯೋ ಇರಬೇಕು. ಅದು ವೆರಿ ಸಿಂಪಲ್. ಕ್ರಿಯೇಟ್ ಮಾಡೋದು ಹೇಗೆ ಅಂತಂದ್ರೆ, ಇಲ್ಲಿ ಕ್ರಿಯೇಟ್ ಎ ಬಿಸ್ನೆಸ್ ಪೋರ್ಟ್ಫೋಲಿಯೋ ಅಂತ ಬರುತ್ತೆ, ಅದನ್ನ ಕೊಡಿ, ಕ್ಲಿಕ್ ಮಾಡಿ. ಓಕೆ, ಇದೆಲ್ಲವೂ ಕಂಪ್ಲೀಟ್ ಮಾಡ್ಕೊಂಡು ಪೇಜ್ ಕ್ರಿಯೇಟ್ ಮಾಡ್ಕೊಂಡು ಅದಕ್ಕೆ ಪ್ರೊಫೈಲ್ ಪಿಕ್ಚರ್, ಕವರ್ ಪಿಕ್ಚರ್, ಪೇಜ್ ಅನ್ನ ಎಲ್ಲ ಸೆಟ್ಟಿಂಗ್ ಅನ್ನ ಮಾಡ್ಕೊಂಡು ನಂತರ ಮೆಟಾ ಬಿಸ್ನೆಸ್ ಸೂಟಿಗೆ ಬಂದು, ಓಕೆ, ಇದರಲ್ಲಿ ಕ್ರಿಯೇಟ್ ಎ ಬಿಸ್ನೆಸ್ ಪೋರ್ಟ್ಫೋಲಿಯೋ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲೊಂದು ಬಿಸ್ನೆಸ್ ಪೋರ್ಟ್ಫೋಲಿಯೋಗೆ ಒಂದು ನೇಮ್ ಬರುತ್ತೆ. ನಿಮ್ ನೇಮ್ ಬೇಕಾದ್ರೂ ಮೆನ್ಷನ್ ಮಾಡ್ಬೋದು, ಇಲ್ಲ ಬೇರೆ ನೇಮ್ ಕೂಡ ಮೆನ್ಷನ್ ಮಾಡ್ಬೋದು. ನಾನೇನ್ ಮಾಡ್ತೀನಿ, ನನ್ನ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ನನ್ನ ಪೇಜ್ ನೇಮ್ ಅನ್ನೇ ಹಾಕ್ತೀನಿ, ಬಿಸ್ನೆಸ್ ಪೋರ್ಟ್ಫೋಲಿಯೋ. ಅದರ ಅಂಡರಲ್ಲಿ ನಿಮಗೆ ಬೇರೆ ಬೇರೆ ಆಡ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುತ್ತೆ. ನಿಮ್ಮ ಅಕೌಂಟಿಗೆ ಇನ್ನೊಂದು ಆಡ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುತ್ತೆ. ಬಟ್ ಪರ್ಸನಲ್ ಪ್ರೊಫೈಲ್ ಅಲ್ಲಿ ಒಂದೇ ಆಡ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಆಗೋದು. ಇದು ನನ್ನ ಪರ್ಸನಲ್ ಪ್ರೊಫೈಲ್. ಬಟ್ ಇಷ್ಟು ಬಿಸ್ನೆಸ್ ಪೋರ್ಟ್ಫೋಲಿಯೋ ಕಂಟ್ರೋಲ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಆಗುತ್ತೆ. ನಿಮ್ಮ ಪ್ರೊಫೈಲ್ ಅಂಡರ್ ಅಲ್ಲಿ ಇಷ್ಟು ಬಿಸ್ನೆಸ್ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ತಿರಲ್ಲ, ಎಷ್ಟು ಬೇಕಾದ್ರೂ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಅದನ್ನ ಅಷ್ಟನ್ನು ಕೂಡ ಮ್ಯಾನೇಜ್ ಮಾಡ್ಲಿಕ್ಕೆ ನಿಮ್ಮ ಫೇಸ್ಬುಕ್ ಪ್ರೊಫೈಲ್ ಇಂದ ಸಾಧ್ಯ ಇದೆ. ಓಕೆ, ಇಲ್ಲಿ ಕ್ರಿಯೇಟ್ ಎ ಬಿಸ್ನೆಸ್ ಪೋರ್ಟ್ಫೋಲಿಯೋ ಅಂತ ಬರುತ್ತೆ. ಸುಮ್ಮನೆ ಮಲ್ಟಿಪಲ್ ಕ್ರಿಯೇಟ್ ಮಾಡಬೇಡಿ. ಸದ್ಯಕ್ಕೆ ನಿಮ್ಮ ಪೇಜ್ ಏನ್ ಕ್ರಿಯೇಟ್ ಮಾಡ್ತೀರಾ ಅದಕ್ಕೆ ಪರ್ಪಸ್ಗೋಸ್ಕರ ಒಂದು ಕ್ರಿಯೇಟ್ ಮಾಡಿ. ಸೊ ನನ್ನ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ನಾನು ಏನ್ ಮಾಡ್ತೀನಿ, ನನ್ನ ಪೇಜ್ ನೇಮ್ ನೀವು ಏನ್ ಬೇಕಾದ್ರೆ ನೇಮ್ ಅನ್ನ ಸೆಟ್ ಮಾಡ್ಬೋದು. ನನ್ನ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ನಾನು ಡ್ರೀಮ್ ಟು ಬಿಲೀವ್ ಅಂತಾನೆ ಬಿಸ್ನೆಸ್ ಪೋರ್ಟ್ಫೋಲಿಯೋ ನೇಮ್ ಅನ್ನು ಹಾಕ್ತೀನಿ. ಇಲ್ಲಿ ನೇಮ್, ಸೊ ಇವಾಗ ನನ್ನ ನೇಮ್ ಅನ್ನೇ ಎಂಟರ್ ಮಾಡ್ತೀನಿ. ಓಕೆ, ಈ ತರ ನಿಮ್ದು ಕೂಡ ಎಂಟರ್ ಮಾಡಿ. ನೆಕ್ಸ್ಟ್ ಇಮೇಲ್ ಅಡ್ರೆಸ್, ನೀವು ಏನ್ ಇಮೇಲ್ ಅಡ್ರೆಸ್ ಹಾಕಿರ್ತೀರಾ ಅದೇ ಇಮೇಲ್ ಅಡ್ರೆಸ್ ಅನ್ನ ಮೆನ್ಷನ್ ಮಾಡಿ. ನಾನಿವಾಗ ಚೆಕ್ ಮಾಡ್ತೀನಿ, ನೋಡೋಣ. ಬೇರೆ ಬೇರೆ ಬಿಸ್ನೆಸ್ ಪೋರ್ಟ್ಫೋಲಿಯೋ ಇದ್ದ ಕಾರಣ ಬೇರೆ ಬೇರೆ ಜಿಮೇಲ್ ಕನೆಕ್ಟ್ ಮಾಡಿದ್ದೀನಿ, ಇದು ಅಕ್ಸೆಪ್ಟ್ ಆಗುತ್ತೆ ನೋಡೋಣ. ಸೊ ಈ ತರ ನಿಮ್ಮ ಜಿಮೇಲ್ ಇಂದ ಕನೆಕ್ಟ್ ಆಗಿ, ಎಸ್ ಇಲ್ಲಿ ಕ್ರಿಯೇಟ್ ಆಯ್ತು. ಇವಾಗ ಎಸ್ ಕ್ರಿಯೇಟ್ ಆಯ್ತು ನೋಡಿ. ಇಲ್ಲಿ ಡ್ರೀಮ್ ಟು ಬಿಲೀವ್ ಅಂತ ಒಂದು ಬಿಸ್ನೆಸ್ ಪೋರ್ಟ್ಫೋಲಿಯೋ ಅಕೌಂಟ್ ಕ್ರಿಯೇಟ್ ಆಗಿದೆ. ಅದರ ಅಂಡರ್ ಅಲ್ಲಿ ಫೇಸ್ಬುಕ್ ಪೇಜ್ ಯಾವುದು ಬೇಕು ಅಂತ ಕೇಳ್ತಾ ಇದೆ. ನಂದೀಗ ಏನು ಡ್ರೀಮ್ ಟು ಬಿಲೀವ್ ಪೇಜ್, ಅದನ್ನ ಓಕೆ ಕೊಡ್ತೇನೆ. ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಬರುತ್ತೆ. ಆಡ್ ಎ ಅನದರ್ ಪರ್ಸನ್ ಇಮೇಲ್, ನೀವು ಬೇರೆಯವರಿಂದ ಆಕ್ಸೆಸ್ ತಗೊಳ್ತೀರಾ ಅಂತಂದ್ರೂ ಕೂಡ ನೀವು ಆಡ್ ಮಾಡ್ಬೋದು. ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ಓಕೆ ನೋಡಿ, ನಂದೀಗ ಬಿಸ್ನೆಸ್ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಿದ್ದೀನಿ. ಅದರ ಅಂಡರಲ್ಲಿ ನನ್ನ ಫೇಸ್ಬುಕ್ ಪೇಜ್ ಇದೆ. ಅದನ್ನ ಫುಲ್ಲಿ ಕಂಟ್ರೋಲ್ ಮಾಡೋದು ನಾನೇ. ಅದೇ ರೀತಿ ನೀವು ಬೇರೆಯವರು ಕೂಡ ಆಕ್ಸೆಸ್ ಅನ್ನ ಕೊಡಬಹುದು. ಅಂದ್ರೆ ಈಗ ತುಂಬಾ ಜನ ಸೋಷಿಯಲ್ ಇನ್ಫ್ಲುಯೆನ್ಸರ್ ಇರ್ತಾರೆ, ಅವ್ರ ಪೇಜ್ ಅನ್ನ ಅವ್ರಿಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ಆಡ್ ರನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಬೇರೆಯವ್ರಿಗೆ ಅದನ್ನ ಏನ್ ಮಾಡ್ತಾರೆ, ಆಕ್ಸೆಸ್ ಕೊಡ್ತಾರೆ. ಆ ಕಾರಣಕ್ಕಾಗಿ ಇದು ಯೂಸ್ ಆಗುತ್ತೆ. ಓಕೆ ನೋಡಿ, ಇಲ್ಲಿ ನನ್ನ ಬಿಸ್ನೆಸ್ ಪೋರ್ಟ್ಫೋಲಿಯೋದಲ್ಲಿ ಡ್ರೀಮ್ ಟು ಬಿಲೀವ್ ಅಂತ ಕ್ರಿಯೇಟ್ ಮಾಡಿದ್ದೀನಿ. ಅದರ ಅಂಡರಲ್ಲಿ ನನ್ನ ಫೇಸ್ಬುಕ್ ಪೇಜ್ ಇದೆ. ಓಕೆ, ಅದಿಷ್ಟು ಮಾಡ್ಕೊಂಡು ಕ್ರಿಯೇಟ್ ಮಾಡಿ. ನಂತರ ಆಡ್ ಅಕೌಂಟ್, ನಿಮ್ಮ ಪೇಜ್ಗೆ ಆಡ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋದು ಯಾವ ರೀತಿ, ನೆಕ್ಸ್ಟ್ ಮುಂದೆ ಆಡ್ ರನ್ ಮಾಡೋದು ಯಾವ ರೀತಿ, ಅದೆಲ್ಲ ನೆಕ್ಸ್ಟ್ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ ನೀವು ಮಾಡಬೇಕಾಗಿರೋದು, ನಿಮ್ದು ಒಂದು ಅಫಿಷಿಯಲ್ ಆಗಿ ನೀವು ನಿಜವಾಗ್ಲೂ ಡಿಜಿಟಲ್ ಅಲ್ಲಿ ಗ್ರೋತ್ ಆಗ್ಬೇಕು, ಬಿಸ್ನೆಸ್ ಸಕ್ಸಸ್ ಆಗ್ಬೇಕು,
ದೊಡ್ಡ ಮಟ್ಟದಕ್ಕೆ ಜನರನ್ನ ಟಚ್ ಮಾಡ್ಕೊಳ್ಬೇಕಂದ್ರೆ ನೀವು ಆಸ್ ಎ ಬಿಸ್ನೆಸ್ ಮ್ಯಾನ್ ಅಂತಂದ್ರೆ ನಿಮ್ದೇ ಒಂದು ಚೆನ್ನಾಗಿರುವಂತ ಒಂದು ಪೇಜ್ ಇರಬೇಕಾಗತ್ತೆ. ಅದನ್ನ ಹೇಗೆ ಕ್ರಿಯೇಟ್ ಮಾಡೋದಂತ ತೋರಿಸ್ಕೊಟ್ಟೆ, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್. ಅದಕ್ಕೆ ಪ್ರೊಫೈಲ್ ಪಿಕ್ಚರ್ ಅನ್ನ ಕ್ರಿಯೇಟ್ ಮಾಡೋದು, ಕವರ್ ಪಿಕ್ಚರ್ ಕ್ರಿಯೇಟ್ ಮಾಡೋದು, ಕ್ಯಾನ್ವಾ ಡಿಸೈನ್ ಅನ್ನ ಸಣ್ಣ ಮಟ್ಟದಲ್ಲಿ ತೋರಿಸಿದ್ದೀನಿ. ಇದನ್ನ ಫಸ್ಟ್ ಸ್ಟೆಪ್ ಮಾಡಬೇಕಾಗಿರೋದು. ಇದನ್ನಿಷ್ಟು ಕ್ರಿಯೇಟ್ ಮಾಡಿಕೊಂಡು ನಂತರ ಫರ್ದರ್ ನೆಕ್ಸ್ಟ್ ಸ್ಟೆಪ್ ಅನ್ನ ಅಪ್ಡೇಟ್ ಮಾಡ್ತೀನಿ. ಇದನ್ನೆಲ್ಲರೂ ಕೂಡ ಫಾಲೋ ಮಾಡಿ. ನೆಕ್ಸ್ಟ್ ಇದನ್ನ ನಿಮ್ಮ ಹತ್ರ ಇತ್ತು ಅಂತಂದ್ರೆ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಮ ಬಿಸ್ನೆಸ್ ಅನ್ನ ಗ್ರೋತ್ ಮಾಡ್ಲಿಕ್ಕೆ, ಕಸ್ಟಮರ್ ನ ಟಾರ್ಗೆಟ್ ಮಾಡ್ಲಿಕ್ಕೆ, ಸೇಲ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ, ಲೀಡ್ಸ್ ಅನ್ನ ಫೋಕಸ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದಿಷ್ಟು ಮಾಡಿ ನೆಕ್ಸ್ಟ್ ಫರ್ದರ್ ಏನಾದ್ರು ಕನ್ಫ್ಯೂಷನ್ಸ್ ಡೌಟ್ಸ್ ಇದ್ರೆ ವಾಟ್ಸಪ್ ಮಾಡಿ. ಓಕೆ, ಎಸ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದರ ರೆಕಾರ್ಡ್ ಸೆಷನ್ ಬೇಕಂತಂದ್ರೆ ಮೆಸೇಜ್ ಮಾಡಿ ಕಳಿಸ್ಕೊಡ್ತೇನೆ. ಎಸ್, ಥ್ಯಾಂಕ್ ಯು.